ಪುಣ್ಯವಾದಂತ ದಿವಸ ಎರಡನೇ ಶ್ರಾವಣ ಶನಿವಾರದಂದು ನಮ್ಮ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಮರಳೂರು ಗಜನಪುರ ಗ್ರಾಮದಲ್ಲಿ ಜಗದೋದ್ಧಾರಕನಾದ ಶನೇಶ್ವರನ ಸನ್ನಿಧಿಯಲ್ಲಿ ಇವತ್ತು ಶ್ರಾವಣ ಮಾಸದ ಎರಡನೇ ಶನಿವಾರದ ಒಂದು ಪುಣ್ಯ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ ಸವಿತಾ ಇದ್ದೇವೆ. ಆ ಭಗವಂತನ ಕೃಪೆಗೆ ಪಾತ್ರ ಆಗ್ತಾ ಇದ್ದೇವೆ. ಇವತ್ತಿನ ಈ ಪುಣ್ಯವಾದಂತ ಕಾರ್ಯಕ್ರಮದ ಆಯೋಜಕರಾದಂತ ಲೇಟ್ ಮಂಚಾಚಾರ್ಯ ಮತ್ತು ಅವರ ಧರ್ಮಪತ್ನಿಯಾದಂಥ ಹೇಮಾವತಿಯರವರು, ಅವರ ಮಗನಾದಂಥ ಮಧುಕುಮಾರ್ ಅವರು ಮತ್ತು ಅವರ ಹೆಂಡತಿಯಾದ ಅಂಜಲಿರವರು, ಮಗಳಾದಂಥ ಅಂಸಿತಾರವರು ಮತ್ತು ಸಹ ಕುಟುಂಬದವರು, ಮೈಸೂರಿನ ಹೆಬ್ಬಾಳ್ನವರು, ಕುಟುಂಬಸ್ಥರೆಲ್ಲರೂ ಕೂಡ ಒಗ್ಗೂಟಿನಿಂದ ಸೇರಿ ಜಗದೋದ್ಧಾರಕನಾದ ಶನೇಶ್ವರನ ಒಂದು ಪುಣ್ಯವಾದ ಕಾರ್ಯವನ್ನು ಮಾಡಬೇಕು ಅಂತ ಭಕ್ತಿಯಿಂದ ಸೇರಿ ಇವತ್ತು ಈ ಪುಣ್ಯವಾದಂತ ಮರಳೂರು ಗದನಪುರ ಗ್ರಾಮದಲ್ಲಿ ಛಾಯಾದೇವಿ ಮತ್ತು ಶನೇಶ್ವರ ಸನ್ನಿಧಿ ಇರುವಂತ ಪುಣ್ಯವಾದ ತಾಣದಲ್ಲಿ ಎರಡನೇ ಶನಿವಾರದ ಶ್ರಾವಣ ಮಾಸದ ಒಂದು ಪುಣ್ಯವಾದ ಕಾರ್ಯಕ್ರಮವನ್ನ ಭಕ್ತಿಯಿಂದ ಆಚರಿಸ್ತಾ ಇದ್ದಾರೆ. ಈ ಇವತ್ತಿನ ಒಂದು ಪುಣ್ಯವಾದ ದಿನವನ್ನ ಆ ಭಗವಂತನಿಗೆ ಮೀಸಲಿಡ್ತಾ ತನು ಮನ ಧನವನ್ನ ಭಗವಂತನಿಗೆ ಅರ್ಪಿಸಿ ಭಕ್ತಿಯಿಂದ ನಮ್ಮ ಕಷ್ಟಗಳನ್ನೆಲ್ಲ ಭಗವಂತನಿಗೆ ಮೊರೆ ಇಟ್ಟು ಈ ಪರಮಾತ್ಮನ ಕಥೆಯನ್ನು ಕೇಳುವುದರ ಮುಖಾಂತರವಾಗಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಆ ಶನೇಶ್ವರ ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ನೆಮ್ಮದಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಕೇಳ್ತಾ ಇವತ್ತು ಆ ಭಗವಂತನಾದ ಶನೇಶ್ವರನಿಗೆ ಸಂಬಂಧಪಡುವಂತೆ ಪರಮಾತ್ಮನ ಕಥೆಗಳಲ್ಲಿ ಒಂದು ಕಥೆಯಾದಂತ ಲಕ್ಷ್ಮೀ ಶನೇಶ್ವರ ಈರ್ವರು ಕೂಡ ಬರುವಂತ ಮಹಾಪುಣ್ಯವಾದ ಚರಿತ್ರೆ, ಭಕ್ತ ಮಹಂದಾತ ಚರಿತ್ರೆ ಮತ್ತು ಭಕ್ತಿ ಪ್ರಧಾನವಾದ ಕಥೆ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳೋಣ. ಆ ಭಗವಂತನಾದ ಶನೇಶ್ವರನ ಆರಾಧಕರಾಗಿ ಈ ಗ್ರಾಮದಲ್ಲಿ ನೆಲೆಗೊಂಡಿರುವಂತ ನಮ್ಮ ಶ್ರೀಯುತರಾದ ಶನೇಶ್ವರನ ಗುಡ್ಡಪ್ಪನವರಾದಂತ ರಂಗನಾಥ ಗುಡ್ಡಪ್ಪನವರು ಇವತ್ತು ಆ ಪರಮಾತ್ಮನಿಗೆ ನಮ್ಮ ಭಕ್ತರಾದಂತವರಿಗೆ ಸೇತುವೆಯಾಗಿ ಭಕ್ತಿಯಿಂದ ಒಂದು ಪುಣ್ಯವಾದ ಕಾರ್ಯವನ್ನ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಕಾರ್ಯಕ್ರಮವನ್ನ ಪರಮಾತ್ಮನ ಒಂದು ಭಕ್ತಿಯುತವಾದಂತ ಸನ್ನಿಧಿಗೆ ಮೊರೆಹಿಟ್ಟು ಪರಮಾತ್ಮನ ಧ್ಯಾನವನ್ನು ಮಾಡೋಣ. ಎಲ್ಲರೂ ಜೋರ ಕೂಗ್ತೇವತ್ತಿನ ಕಾರ್ಯಕ್ರಮ ಆ ಭಗವಂತನಿಗೆ ಅರ್ಪಿಸೋಣ. ಶನಿದೇವನ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ಛಾಯಾಸುತನ ಪಾದಕ್ಕೆ ಗೋವಿಂದ, ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾರ್ತಾಂಡ ಸಂಭೂತಂ ತಂ ನಮಾಮಿ ಸನೇಶ್ಚದಂ ಸನೇಶ್ಚದೋ ಶನಿದೇವನ ಪಾದಕ್ಕೆ ಗೋವಿಂದ, ಛಾಯಾಸುತನ ಪಾದಕ್ಕೆ ಗೋವಿಂದ, ಮರಳೂರು ಗದ್ದನಪುರ ಗ್ರಾಮದ ಒಡೆಯನ ಪಾದಕ್ಕೆ ಗೋವಿಂದ. ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಛಾಯಾ ಕುಮಾರ, ರವಿನಂದನ ಶನಿದೇವ 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 ದೇವದೇವ ಶನಿದೇವ कर्पूर प्रिया तुलसी पूजिपा, कर्पूर प्रिया तुलसी पूजिपा, भक्तोद्धारका मुक्ति नीडो देवा
ರವಿನಂದನ ಛಾಯಾ ಕುಮಾರ ರವಿನಂದನ ಛಾಯಾ ಕುಮಾರ ರವಿನಂದನ ಶನಿದೇವ ಶನಿದೇವ ದೇವದೇವ ಶನಿದೇವ ದೇವದೇವ ಕರುಣಾಭರಣನೆ ದುರಿತ ನಿರ್ವಾರಣನೆ ಕರುಣಾಭರಣನೆ ದುರಿತ ನಿರ್ವಾರಣನೆ ಜಗದೋದಾರಕನೆ ತಾರ ಮರ ನಿಜ ರೂಪನೆ ಸುರೇಶ್ವರ ಕರುಣಾಭರಣನೆ ದುರಿತ ನಿರ್ವಾರಣನೆ ಜಗದೋದಾರಕನೆ ತಾರ ಮರ ನಿಜ ರೂಪನೆ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಛಾಯಾ ಕುಮಾರ ರವಿ ನಂದನ ಶನಿದೇವ 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 ಶನಿದೇವನ ಪಾರಕ್ಕೆ ಗೋವಿಂದ ಗೋವಿಂದ ನೀಲವರ್ಣದ ಪಾರಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಮನ ಪಾರಕ್ಕೆ ಗೋವಿಂದ ಗೋವಿಂದ ಉಗೇಸನೇಶ್ವರ 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 ಭಕ್ತಿಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ತಂಡದವರಿಗೆ ಒಂದು ಸ್ವಾಗತವನ್ನ ಗ್ರಾಮದವರು ಮತ್ತು ನಮ್ಮ ಲೇಟ್ ಮಂಚಾಚಾರ್ಯ ಮತ್ತು ಹೇಮಾವತಿರವರ ಕುಟುಂಬಸ್ಥರಿಂದ ಕೋರ್ತಾ ಕಾರ್ಯಕ್ರಮ ಮುಂದೆ ಬರೋಣ. ಬನ್ನಿ. ಶ್ರೀ ಸತ್ಯ ಶನೇಶ್ವರ ಸ್ವಾಮಿಯವರ 2ನೇ ಶನಿವಾರದ ಶ್ರಾವಣ ಮಾಸದ ಶನಿವಾರದ ಕಾರ್ಯಕ್ರಮದ ಅಂಗವಾಗಿ ಮರಳೂರು ಮತ್ತು ಗದ್ದನಪುರ ಗ್ರಾಮದಲ್ಲಿ ಶ್ರೀ ಶಿವಕುಮಾರ್ ಶಾಸ್ತ್ರಿಯವರ ವಿದ್ವಾನ್ ಶಿವಕುಮಾರ್ ಶಾಸ್ತ್ರಿಯವರ ಮಗನಾದಂಥ ಭರತ್ ಶಿವಕುಮಾರ್ ಶಾಸ್ತ್ರಿಯವರ ತಂಡ ಇವತ್ತು ನಮ್ಮ ಊರಿನಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಅವರಿಗೆ ನಮ್ಮ ಊರಿನ ಪರವಾಗಿ ಹಾಗೂ ನಮ್ಮ ಶನೇಶ್ವರ ಸ್ವಾಮಿಯ ಭಕ್ತ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೇನೆ ಈ ಒಂದು ತಂಡದ ಕೀಬೋರ್ಡ್ ಕಲಾವಿದರಾದಂಥ ಪ್ರಸನ್ನರವರಿಗೂ ಸಹ ನಮ್ಮ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೇನೆ ತಬಲಾ ವಾದಕರಾದಂಥ ಕಾರ್ತಿಕ್ ರವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ರಿದಮ್ ಪ್ಯಾಡ್ ವಾದಕರಾದಂತಹ ಶಂಕರ್ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಹಾಗೆ ಮತ್ತೋರ್ವ ಕಲಾವಿದರಾದಂಥ ಲೋಕೇಶ್ ರವರು, ತಾಳವಾದ್ಯ ಲೋಕೇಶ್ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹರಿಕತೆ ಸೇವರ್ತಕರಾದಂತಹ ಲೇಟ್ ಮಂಚಾಚಾರ್ಯ ಅವರು ಮತ್ತು ಹೇಮಾವತಿ ಅವರ ಕುಟುಂಬದವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮಧುಕುಮಾರ್ ಅವರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಹಾಗೂ ಶನೇಶ್ವರ ಸ್ವಾಮಿಯ ಭಕ್ತ ಮಂಡಳಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆ ಶನೇಶ್ವರ ಸ್ವಾಮಿಯ ಗುಡ್ಡಪ್ಪರಾದಂಥ ಶ್ರೀಯುತ ರಂಗನಾಥ್ ಗುಡ್ಡಪ್ಪನವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸ್ವಾಗತಿಸಿದಂತ ನಮ್ಮ ಭೀರಪ್ಪನವರು, ಟೀಚರ್ ಆಗಿರ್ತಕ್ಕಂಥವರು, ಶಿಕ್ಷಕರು ಹಾಗೂ ಈ ಗ್ರಾಮ ಕಾರ್ಯಕ್ರಮದ ಆಯೋಜಕರಾದಂಥ ನಮ್ಮ ಲೇಟ್ ಮಂಚಾಚಾರ್ಯ ಮತ್ತು ಹೇಮಾವತಿರವರ ಕುಟುಂಬಸ್ಥರು ಸರ್ವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ ಈ ಸಮಯವನ್ನ ಜಗದೋದ್ಧಾರಕನಾದ ಶನೇಶ್ವರನಿಗೆ ಮೀಸಲಿಟ್ಟು ಭಕ್ತಿಯಿಂದ ಪರಮಾತ್ಮನ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಭಗವಂತ ಸರ್ವರಿಗೂ ಕೂಡ ಒಳ್ಳೆಯದು ಮಾಡಲಿ. ಈ ಭಕ್ತ ಮಹಾಂತಾದ ಚರಿತ್ರೆ ಎಂಬಂತ ಪುಣ್ಯವಾದ ಕಥೆ ಪ್ರಥಮದಲ್ಲಿ ಪಾಂಡವರಿಂದ ಪ್ರಾರಂಭವಾಗುವಂತಹದ್ದು ನೋಡಿ. ಈ ದ್ವಾಪರದಲ್ಲಿ ಪಾಂಡವರು ಅಂದ್ರೆ ನಮ್ಮ ಚಿಕ್ಕ ಮಕ್ಕಳು ಕೂಡ ಹೇಳ್ಬಿಡ್ತಾರೆ, ಧರ್ಮರಾಯರು, ಭೀಮ, ಅರ್ಜುನ, ನಕುಲ, ಸಹದೇವ ಅಂತ ಪಟನೆ ಹೇಳ್ಬಿಡ್ತಾರೆ. ಕೌರವರು ಅಂದ್ರೆ 101 ಜನ ಅಣ್ಣ ತಮ್ಮಂದಿರು. ನಮ್ಮ ಕಲಾವಿದರ ಕೈಲಿ ಹೆಸರು ಹೇಳಕ್ಕಾಗಲ್ಲ. ದುರ್ಯೋಧನ, ದುಶ್ಯಾಸನ, ದುರ್ದುಬಿ, ದುರ್ ಅಂತ ಎಲ್ಲ ಅಕ್ಷರದಿಂದನೇ ಪ್ರಾರಂಭವಾಗ್ತಕ್ಕಂಥದ್ದು ನೋಡಿ. ಈ ಪಾಂಡವರು ಮತ್ತು ಕೌರವರು ಇಂದ್ರಪ್ರಸ್ಥ ಸಾಮ್ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಕಾಲವನ್ನು ಕಳೆದಿರಬೇಕಾದ್ರೆ ಪಾಂಡವರ ಕಡೆ ಜಗದೋದ್ಧಾರಕನಾದ ಶ್ರೀಕೃಷ್ಣ ಪರಮಾತ್ಮ ಧರ್ಮ ಸಂಸ್ಥಾಪನ ಕಾರ್ಯವನ್ನು ಮಾಡ್ತಾ ಕಾಲ ಕಳೆದರೆ ಈ ಕೌರವರ ಕಡೆ ಶಕುನಿ, ಈ ಶಾಕುನಿ ಅನ್ನೋ ಅಕ್ಷರದಲ್ಲಿ ಕು ಅಕ್ಷರ ತೆಗೆದುಬಿಟ್ರೆ ಏನಾಗುತ್ತೆ? ಶನಿ ಪ್ರೇರಣೆ ಬೇಕಾದ್ರೆ ತಪ್ಪಿಸ್ಕೋಬಹುದಾಯ್ತು, ಆದ್ರೆ ಶಕುನಿಯ ಕುತಂತ್ರ ಮಾತ್ರ ತಪ್ಪಿಸ್ಕೊಳಕ್ಕಾಗ್ತಿರ್ಲಿಲ್ವಂತೆ. ಈ ಶಕುನಿ ಆದವನು ಕೌರವರ ಜೊತೆಗೆ ಎತ್ಕೊಂಡು ಕೌರವರಿಗೆ ಬೆನ್ನು ಚೂರಿ ಆಗ್ತಿದ್ದಂತೆ ನೋಡಿ. ಶಕುನಿ ಹೇಳ್ತಾನೆ, ದುರ್ಯೋಧನ, ನಿನ್ನ ಕಣ್ಣೆದುರಿಗೆ ಆ ಪಾಂಡವರ ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಬೇಕು, ಅದೇ ತಾನೇ ನಿನ್ನ ಆಸೆ? ಹೌದು ಮಾವ, ಆ ದಿನ ಯಾವತ್ತು ಬರುತ್ತೆ ಅಂತ ನಾನು ಕಾತರದಿಂದ ಕಾಯ್ತಾ ಇದ್ದೇನೆ. ನೀನೇನಾದ್ರೂ ನಾನು ಹೇಳಿದಂತೆ ಮಾಡಿದ್ರೆ ಆ ದಿನ ಇವತ್ತೇ ಬರುತ್ತೆ ಕಣಯ್ಯ. ಇವತ್ತೇ ಬರುತ್ತಾ? ಹೇಗೆ ಮಾವ ಅದು? ನೋಡು, ಪಾಂಡವರಲ್ಲಿ ಹಿರಿಯರಾದ ಧರ್ಮರಾಯರಿಗೆ ಪಗಡೆ ಆಟ ಅಂದ್ರೆ ಬಹಳ ಇಷ್ಟ. ಅವರನ್ನ ನೆಪ ಮಾಡಿ ನಿನ್ನ ಆಸ್ಥಾನ ಕರೆಸು. ನಿನ್ನ ಬದಲಿಗೆ ನಾನು ಅವರ ಜೊತೆ ಪಗಡೆ ಆಟವನ್ನು ಆಡಿ ಪಗಡೆ ಆಟದಲ್ಲಿ ಸೋಲಿಸಿ ಕಾಡು ಕಟ್ಟಿಬಿಡೋಣ, ಏನಂತೀಯ? ಮಾವ, ಇದು ನಡೆಯುತ್ತ ಮಾಮ. ಮೊದಲೇ ಧರ್ಮರಾಯರು ಪಗಡೆ ಆಟದಲ್ಲಿ ಪುಡರು. ಅವರನ್ನು ಸೋಲಿಸೋದು ಅಂದ್ರೇನು, ಅವರನ್ನ ಕಾಡು ಕಟ್ಟೋದು ಅಂದ್ರೇನು, ಇದೆಲ್ಲ ನಡೆಯುತ್ತ ಮಾವ. ನೀನ್ ಕರ್ಸಯ್ಯ ಮಿಕ್ಕಿದ್ದು ನನ್ನ ಬಿಡು. ಸರಿ ಮಾವ. ಯಾರಲ್ಲಿ? ಮಹಾಪ್ರಭು, ಈಗಲೂ ಹೋಗಿ ನಮ್ಮ ಧರ್ಮರಾಯರ ಆಸ್ಥಾನಕ್ಕೆ ಹೋಗಿ ನಮ್ಮ ಅಣ್ಣನವ್ರನ್ನ ಗೌರವಾನ್ವಿತವಾಗಿ ನಮ್ಮ ಆಸ್ಥಾನಕ್ಕೆ ಕರ್ಕೊಂಡು ಬನ್ನಿ. ಆಗಲಿ ಮಹಾಪ್ರಭು. ಇತ್ತ ಸೈನಿಕರಾದವರು ದುರ್ಯೋಧನನ ಸೈನಿಕರು ಪಾಂಡವರ ಆಸ್ಥಾನಕ್ಕೆ ಬಂದರಂತೆ. ಧರ್ಮರಾಯ ನೋಡ್ತಾರೆ, ಏನ್ರಪ್ಪ ನೀವ್ ಈ ಕಡೆ? ಮಹಾಪ್ರಭು, ನಿಮ್ಮನ್ನು ದುರ್ಯೋಧನ ಮಹಾರಾಜರು ತುರ್ತಾಗಿ ಬರಮಾಡಿದ್ದಾರೆ, ದಯಮಾಡಿ ಬರ್ಬೇಕಂತ. ನೀವು ಏನು ನನ್ನನ್ನು ಬರಮಾಡಿದಾನ? ಯಾವಾಗ್ಲೂ ವೈರತ್ವ ಸಾಧಿಸಿದ್ದವನು ಇವತ್ತು ನನ್ನನ್ನು ಯಾಕೆ ಬರಮಾಡಿದ್ದಾನೆ? ಬಿಡು, ನಾವ್ ಯಾವತ್ತೇ ಆದ್ರೂ ಅಣ್ಣ ತಮ್ಮದ್ರು ಒಂದಲ್ಲ ಒಂದು ದಿನ ಒಂದಾಗ್ಬೇಕಾಗಿತ್ತು. ಆ ದಿನ ಇವತ್ತೇ ಇರ್ಬೋದು ಅಂತ ಧರ್ಮರಾಯರು ಪಾಂಡವರ ಆಸ್ಥಾನದಿಂದ ಕೌರವರ ಕಡೆ ಬಂದ್ರಲ್ಲ. ಹಿಂದಗಡೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಆದಂತ ಆ ಪಾಂಡವರೆಲ್ಲರೂ ಕೂಡ ದ್ರೌಪದಿ ಅರಮನೆ ಇದ್ದಾಳೆ. ಈ 4 ಅಣ್ಣನ ನಿಂಬಾಲಿಸ್ಕೊಂಡು ಬಂದ್ರಂತೆ ನೋಡಿ. ಒಳಗಡೆ ಬಂದ ಕೂಡಲೇ ದುರ್ಯೋಧನ ಹೇಳ್ತಾನೆ, ಬನ್ನಿ ಅಣ್ಣ, ಈ ಪೀಠವನ್ನು ಸ್ವೀಕರಿಸಿ. ಇದೇನಪ್ಪ ಇವತ್ತು ನನಗೆ ಅಣ್ಣ ಅಂತ ಬೇರೆ ಮರ್ಯಾದೆ ಕೊಡ್ತಾವನೆ, ಗೌರವ ಕೊಡ್ತಾವನೆ, ಏನೋ ಇರ್ಬೋದು. ದುರ್ಯೋಧನ, ನನ್ನನ್ನು ಕರೆಸಲು ಉದ್ದೇಶ ಏನಿಲ್ಲ ಅಣ್ಣ. ಇವತ್ತು ನಿನ್ನ ಕರೆಸಿದ ಏನಕ್ಕೆ ಅಂದ್ರೆ ನಿನ್ ಜೊತೆ ಪಗಡೆ ಆಟ ಆಡ್ಬೇಕು ಅನಿಸ್ತು, ಅದಕ್ಕೆ ನೆಪ ಮಾಡಿ ಕರೆಸ್ಕೊಂಡೆ. ಪಗಡೆ ಆಟನ? ಸರಿ, ಬಾರ ಪಾಡೋಣ. ಅಣ್ಣ ಸ್ವಲ್ಪ ತಾಳು. ನೀನು ಪಗಡೆ ಆಟದಲ್ಲಿ ಬಹಳ ನಿಪುಣನಂತೆ, ನಿನ್ನನ್ನು ಸೋಲಿಸುವ ವೀರನ ಧೀರನು ಇಲ್ಲಿ ಯಾರು ಇಲ್ಲವಂತೆ. ಅದಕ್ಕೆ ನನ್ನ ಬದಲಿಗೆ ಶಕುನಿ ಮಾವ ನಿನ್ ಜೊತೆ ಪಗಡೆ ಆಟ ಆಡ್ತಾನೆ. ಶಕುನಿ ಮಾವ ಗೆದ್ರೆ ನಾನು ಗೆದ್ದಾಗೆ, ಶಕುನಿ ಮಾವ ಸೋದ್ರೆ ನಾನು ಸೋತಾಗೆ ಆಗ್ಬೋದಲ್ವಣ್ಣ? ಶಕುನಿ ಮಾವ ನಿನ್ನ ಮಾವ ಆದ್ರೇನು, ನನ್ನ ಮಾವ ಆದ್ರೇನು, ಎರಡು ಒಂದೇ ತಾನೆ. ಬಾ ಆಯ್ತು ಅಂತ ಧರ್ಮರಾಯನವರು ಕುತಂತ್ರವನ್ನ ಹರಿಯದೆ ಪಗಡೆ ಆಟ ಕೂತ್ಕೊಂಡ್ರಲ್ಲ. ಎದುರಾಳಿಯಾದ ಶಕುನಿ ತನ್ನ 2 ಕೈಗಳಿಂದ ದಾಳ ಉಜ್ಜಿ ಹೇಳ್ತಾನಂತೆ, ಧರ್ಮರಾಯರೇ,
ಮೊದಲನೇ ಆಟಕ್ಕೆ ಏನು ಪಣ ಕಟ್ಟಿದ್ದೀರಾ? ಧರ್ಮರಾಜರು ಹೇಳ್ತಾರೆ, ಪಣ ಕಟ್ಟುದೇನು ಬೇಡ ಮಾವ, ಸೋತವರು ಯಾರ್ಯಾದ್ರೂ ದುಃಖ ಪಡಬೇಕಾಗತ್ತೆ, ಹಾಗೆ ಆಡೋಣ. ರೇ ಧರ್ಮರಾಯರೇ, ಆಟ ಆದ್ಮೇಲೆ ಅದು ಪಣ ಕಟ್ಟಿದ್ರೇನೆ ಕಣ್ರಿ ಆಟಕ್ಕೊಂದು ಕಳೆ. ನನ್ನ ಕಡೆ ದುರ್ಯೋಧನ ಮಹಾರಾಜನಾದವನು ಇಡೀ ಸಾಮ್ರಾಜ್ಯವನ್ನು ಕಟ್ಟಲು ಸಿದ್ಧನಾಗಿದ್ದಾನೆ, ನೀವೇನು ಕಟ್ತೀರ ಅದನ್ನು ಮೊದಲು ಹೇಳಿ. ಏನು, ಇಡೀ ಸಾಮ್ರಾಜ್ಯನ ಕಟ್ಟಿಬಿಡ್ತಾನ? ಹಾಗಾದ್ರೆ ನನ್ನ ಸಾಮ್ರಾಜ್ಯ ಸರ್ವಸ್ವವನ್ನು ಕಟ್ಟಿದ್ದೇನೆ ಅಂತ ಮೊದಲನೇ ಆಟಕ್ಕೆ ಇಡೀ ಸಾಮ್ರಾಜ್ಯವನ್ನು ಕಟ್ಟಿ ದಾಳ ಬಿಡ್ತಾವ್ರೆ ಧರ್ಮರಾಯರು. ಇಲ್ಲಿ ಶಕುನಿ ತನ್ನ ಬಾಯಿಂದ ಏನ್ ಹೇಳ್ಕೊಂಡು ದಾಳ ಬೀಳ್ತಾ ಇದ್ದಾನೋ ಅದೇ ಬೀಳ್ತಿತ್ತು ಬಂತೆ. 5-3 8 6-1 7 3-4 7 ಕೇಳಿದ್ದೇನೆ ಬೀಳ್ತಿತ್ತಂತ ನೋಡಿ ಶಕುನಿಗೆ. ನೀವೆಲ್ಲ ಕೇಳ್ಬೋದು, ಇದೇನಪ್ಪ ಕೇಳಿದ್ದೇನೆ ಬೀಳ್ತಿತ್ತ ಅಂತ. ಬೀಳ್ತಿತ್ತು. ಇದೇ ಶಕುನಿಯ 106 ಜನ ಅಣ್ಣ ತಮ್ಮಂದಿರನ್ನ ದುರ್ಯೋಧನ ಕಾರಾಗೃಹದಲ್ಲಿಟ್ಟು ಗುಟುಗು ನೀರು ಕೊಟ್ಟು ಭೂತ ಪ್ರೇತಗಳನ್ನಾಗಿ ಸಾಯುವಂತೆ ಮಾಡ್ಬಿಟ್ಟಿರ್ತಾನೆ. ತನ್ನ ತಮ್ಮಂದಿರ ಸತ್ಸಮಸ್ತಿಯ ಮೂಳೆಯಿಂದ 2 ದಾಳ ಮಾಡ್ಕೊಂಡಿದ್ದಂತೆ ಶಕುನಿ. ಈ 2 ದಾಳಗಳಿಂದ ಪಾಂಡವರನ್ನು ಕೌರವರನ್ನು ಚಿಟುಮುಳ್ಳಾಡಿಸ್ತೀನಿ ಅಂತ ಪಣ ತೊಟ್ಟಂತೆ. ಅದಕ್ಕೆ ಆ 2 ದಾಳಗಳು ಇವ್ನು ಹೇಳಿದಾಗೆ ಕೇಳ್ತಿದ್ವಂತೆ. ಅದಕ್ಕೆ ಇಂದಿನ ಕಾಲದಲ್ಲಿ ಪಗಡೆ ಆಟ, ನಮ್ಮ ಈಗಿನ ಕಾಲದಲ್ಲಿ ಇಸ್ಪೀಟು. ಅದಕ್ಕೆ ಕೆಲವರು ಡೈಲಾಗ್ ಹೊಡಿತಾರೆ ನೋಡ್ಬೇಕು, ಇದಲ್ಲ ಇದೆ, ಅದಲ್ಲ ಇದೆ, ಅದು ಇಲ್ಲ ಇದು ಇಲ್ಲ, ಮುಂದಕ್ಕೆ ಹೋಗ್ಕೊಳಕತ್ತ ಅಷ್ಟೇ. ಈಗಿನ ಕಾಲದಲ್ಲಿ ಏನಾರ ಕೇಳಿ ದಯನೆ ಬೆಳಂಗಿದ್ರೆ ಹಿಂದ್ಗಡೆ ಅವ್ನು ಮೆದ ಕೊಡ್ಬೋದಾಯ್ತು, ಏನಪ್ಪ ದುಡ್ಡ ಕಣ ಅದೆಲ್ಲಿದ್ದು. ಆದ್ರೆ ಶಕುನಿ ಮಾತ್ರ ನೋಡಿ ಅಂತ ಅವಕಾಶ ಇದ್ದಿದ್ದು. ಕೇಳಿದ ದಯ ಬೆಳಿತಿರ್ಬೇಕಾದ್ರೆ ಶಕುನಿ ಸೋಲ್ಸಕ್ಕಾಗತ್ತಾ? ಮೊದಲನೇ ಆಟದಲ್ಲಿ ಶಕುನಿಗೆ ಜಯ. ಧರ್ಮರಾಯರು ಸೋತು ಕಂಗಾಲಾಗಿ ಕುಳಿತು ಬಿಟ್ರಂತೆ ನೋಡಿ. ಎಲ್ಲರೂ ಕಿರೀಟವನ್ನ ಕೆಳಗಿಳಿಸ್ತಾ ಇದ್ರೆ ಧರ್ಮರಾಯರು ಸೋತಾಗ ದುರ್ಯೋಧನ ಹೇಳ್ತಾನೆ, ಮಾವ ಇನ್ನೊಂದು ಆಟ ಹಾಕು ಮಾವ. ಧರ್ಮರಾಯರು ಹೇಳ್ತಾರೆ, ದುರ್ಯೋಧನ ಮೊದಲನೇ ಆಟಕ್ಕೆ ಇಡೀ ಸಾಮ್ರಾಜ್ಯವನ್ನ ಕಟ್ಟಿ ಸೋತ ನಾನು, 2ನೇ ಆಟಕ್ಕೆ ಏನಪ್ಪ ಪಣ ಕಟ್ಲಿ? ಯಾಕಣ್ಣ ಒಂದೇ ಆಟಕ್ಕೆ ಕಂಗಾಲಾಗ್ಬಿಟ್ಟೆ? ಇನ್ನು ನೀನಿದೆಯಾ ಬಲಾನುಬಲಿಗಳಾದ ಭೀಮಾರ್ಜುನನ ಕುಲ ಸಹದೇವರಿದ್ದಾರೆ, ಕಟ್ಟು. ಒಂದು ಆಟ ಸೋಲೋದ್ಮೇಲೆ ಒಂದು ಆಟ ಗೆಲುವಿರಲ್ವಾ? ಖಂಡಿತವಾಗ್ಲೂ ಗೆಲ್ತಿ, ಆಡೋಣ. ನಿಜ, ಈ ಆಟ ನಾನು ಗೆದ್ದು ಬಿಡಬೇಕು, ಗಮನ ಬಿಟ್ಟು ಆಡಬೇಕು ಅಂತ 2ನೇ ಆಟಕ್ಕೆ ತನ್ನನ್ನು ಸೇರಿಸಿ ತಮ್ಮಂದರನ್ನೇ ಸೇರಿಸಿ ಸೈ ಅಂತ ಹೇಳಿ ದಾಳ ಬಿಟ್ಟು ಕೇಳಿ ದಯ ಬೀಳ್ತಿರ್ಬೇಕಾದ್ರೆ ಶಕುನಿ ಸೋಲ್ಸಕ್ಕಾಗತ್ತೆ. 2ನೇ ಆಟದಲ್ಲೂ ಶಕುನಿಗೆ ಜಯ. ತಮ್ಮಂದಿರ ಆದಿಯಾಗಿ ಎಲ್ಲರೂ ಕಿರೀಟವನ್ನು ಕೆಳಗಿಳಿಸ್ತವ್ರೆ, ತಲೆ ತಗ್ಗಿಸಿಕೊಳ್ತವ್ರೆ. ದುರ್ಯೋಧನ ಹೇಳಿದ, ಮಾವ ಇನ್ನೊಂದು ಆಟ ಹಾಕ್ಬಿಡು ಮಾವ, ಅದರಲ್ಲಿ ಏನಾದ್ರು ನಾವು ಗೆದ್ದು ಬಿಟ್ರೆ ನಮಗಾಗುವ ಸಂತೋಷ ಅಷ್ಟಿಷ್ಟಲ್ಲ. ಧರ್ಮರಾಯರು ಹೇಳ್ತಾರೆ, ಸಹೋದರ ನನ್ನನ್ನು ಸೇರಿಸಿ ತಮ್ಮಂದರನ್ನು ಸೇರಿಸಿ ಸೋತಾಯ್ತು, ಸಾಮ್ರಾಜ್ಯವನ್ನೇ ಸೋತಾಯ್ತು, ಇನ್ನೇನಿದೆಯಪ್ಪ ನಾನಿನ್ನ ಕಟ್ಟೋದಕ್ಕೆ? ಯಾಕಣ್ಣ, ನಿನ್ನಲ್ಲಿ ಇನ್ನೊಂದು ಅಮೂಲ್ಯವಾದ ರತ್ನವಿದೆಯಲ್ಲ. ಏನು ಅಮೂಲ್ಯವಾದ ರತ್ನವ? ಯಾವುದಪ್ಪ ಅದು? ನಿಮ್ಮ ಹೈವರ ಕೈ ಹಿಡಿದ ದ್ರುಪದನಂದಿನಿ ದ್ರೌಪದಿ. ಕಟ್ಟೋಳ್ಳ ದಾಳಿಕೆ, ಕಟ್ಟೋಳಿಕೆ ದಾಳಿಕೆ ಬೇಡ ಸಹೋದರ ಬೇಡ. ಒಂದು ಹೆಣ್ಣಿನ ಜೂಜಿಗೆ ಕಟ್ಟಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವುದು ಯಾವ ನ್ಯಾಯವಪ್ಪ? ಆಟ ನಿಲ್ಲಿಸ್ಬಿಡೋಣ, ಮುಂದುವರಿಸೋದು ಬೇಡ. ನಾ ಕಟ್ಟು ಅಂದ್ರೆ ಅವಳ ಕರ್ಕೊಂಬಂದ್ ಕಟ್ಟು ಅಂತ ಹೇಳುದು ಮಾ, ಸುಮ್ಮನೆ ಬಾಯಿ ಮಾತಲ್ಲಿ ಕಟ್ಟಿದ್ದೀನಿ ಅಂತ ಹೇಳು. ನಿನ್ನ ಮಾತಲ್ಲಿ ನಮ್ಮ ಕೇಳುವಾ? ಈ ಆಟ ನೀ ಗೆದ್ರೆ 2 ಆಟದ್ದು ಸೋತು ಒಂದೇ ಸಾರಿ ಕೊಟ್ಬಿಡ್ತೀವಿ, ಯೋಚನೆ ಮಾಡೋಣ, ಗೆದ್ದು ಬಿಡ್ಬೋದು ನೋಡು. ಏನು 2 ಆಟದ್ದು ಒಂದೇ ಸಾರಿ ಕೊಟ್ಬಿಡ್ತಾನ? ಗೆಲ್ತೀನಿ ಅಂತ ಕಾಣುತ್ತೆ, ಗೆಲ್ಲೇಬೇಕು ಅಂತ ಜೂಜಿನ ಹಮಲಿನಲ್ಲಿ ಧರ್ಮರಾಯನು 3ನೇ ಆಟಕ್ಕೆ ತನ್ನ ಹೆಂಡತಿನೇ ಸೈ ಅಂತ ಹೇಳಿದ ಆಳ ಬೀಡುತ್ತಾವ. ಜೂಜಿಗೆ ಎಷ್ಟು ಕೆಟ್ಟದು ಅನ್ನೋದಕ್ಕೆ ಧರ್ಮರಾಯರೇ ಸಾಕ್ಷಿ ಆಗೋದು. ಅದಕ್ಕೆ ನೋಡಿ ನಮ್ಮ ಈಗಿನ ಕಾಲದಲ್ಲಿ ಕೆಲವರು ಡೈಲಾಗ್ ಹೊಡಿತಾನೆ, ಲೇ ಹಿಂದೆ ದ್ವಾಪರದಲ್ಲಿ ಧರ್ಮರಾಯ ತನ್ನ ಹೆಂಡತಿನ ತಗೊಂಡೋಗಿ ಜೂಜು ಕಟ್ಟಿದ್ದಂತೆ. ನಾ ಅಷ್ಟೊಂದು ಕೆಳಮಟ್ಟದ ಮನ್ಸನ ಎಡ್ತಿ ತಾಳಿ ತಗೊಂಡ್ ಕೊಡ್ತಾವನಿಯಪ್ಪ. ಬಡ್ಡಿ ಗಣಂದು ಗುಲಾಮ ಒಳಗ್ ಬಿದ್ರೆ ನಿನಗೆ ಹಂಗ ತಮಟನೆ ತಕೊಂಡ್ ಆಗ್ಬಿಡು. ಗುಲಾಮ ಒಳಗ್ ಬಿದ್ರೆ ಹೇಳ್ತಾರದು, ಬೆಳ್ದಾದ್ರ ನಾನೇ ತಕತೀನಿ ನೋಡಿ. ಈ ತರ ಡೈಲಾಗ್ ಹೊಡಿತಾರ ನಮ್ಮ ಈಗಿನ ಕಾಲದಲ್ಲಿ. ಅಂದ್ರೆ ಜೂಜು ಧರ್ಮರಾಯರನ್ನೇ ಬಿಡ್ಲಿಲ್ಲ. ನೀವು ಯಾವ ಲೆಕ್ಕ? ಕೇಳದ ದಯ ಬೆಳಿತಿರ್ಬೇಕಾದ್ರೆ ಶಕುನಿನ ಸೋಸಕ್ಕಾಗತ್ತಾ? 3ನೇ ಆಟದಲ್ಲಿ ಶಕುನಿಗೆ ಜಯ. ಯಾವ ಶಕುನಿ ಗೆದ್ದುಬಿಟ್ನು? ದುರ್ಯೋಧನ ಹೇಳದಂತೆ, ಮಾವ ಎಷ್ಟೋ ದಿನದ ಬಯಕೆಯನ್ನು ಒಂದೇ ಸಾರಿ ತೀರಿಸ್ಬಿಟ್ಟಿಲ್ಲ ಮಾವ. ದುರಹಂಕಾರದ ದರ್ಪದಲ್ಲಿ ಹಿಗ್ಗುತ್ತಿದ್ದ ದ್ರೌಪದಿ ಈಗ ನಮ್ಮವಳು. ಸಹೋದರ ದುಶ್ಯಾಸನ ಹೊರಡು, ತುಂಬಿದ ಸಭೆಗೆ ಹೆಣತಾ ಆ ಪಾಂಚಾಲಿಯನ್ನು. ಹೊರಟು ಬಿಟ್ಟ ದುಶ್ಯಾಸನ ದ್ರೌಪದಿನ ಹೇಳ್ಕೊಂಬರೋದಕ್ಕೆ. ಭರಭರನೆ ಜುಟ್ಟನೆ ಹೇಳ್ಕೊಂಡ್ಬಂದ್ಬಿಟ್ಟ ಆ ಸ್ಥಾನದ ಒಳಗಡೆ ದುಶ್ಯಾಸನ. ಅಣ್ಣ ಏನು ಮಾಡಲಿ ಪಾಂಚಾಲಿಯನ್ನು? ಮುಖವನ್ನೇನು ನೋಡುವ ಸಹೋದರ? ತುಂಬಿದ ಸಭೆಯಲ್ಲಿ ಎಳೆದು ಬಿಸಾಡುವಳ ಸೀರೆಯನ್ನ ಕುಂತಮ್ಮನ ಮಕ್ಕಳು ನೋಡಕ್ಕಾಗದೆ ನರಳಿ ಕುಂತಲ್ಲೇ ಸಾಯ್ಬೇಕು.
ದುಶ್ಯಾಸನ ಆ ಸೀರೆನೆ ಮುಟ್ಟಕ್ಕೆ ಬಂದಾಗ ದ್ರೌಪದಿ ಹೇಳ್ತಾಳೆ, ಬೇಡ ಬೇಡ ಪಾಪಿ, ನನ್ನ ಸೆರಗನ್ನು ಮುಟ್ಟಬೇಡ, ಸೆರಗನ್ನು ಮುಟ್ಟಿದ್ರೆ ಸುಟ್ಟು ಭಸ್ಮವಾಗಿ ಹೋಗ್ತೇನೆ. ಬಿಡುವಂತೆ ಪಾಂಚಾಲಿ, ಬಿಡುವುಂಟೆ. ಅಯ್ಯೋ ನಾನೇನು ಮಾಡ್ಲಿ? ನೋಡು, ಯಾವ 3 ಲೋಕದ ಕಂಡ ಅರ್ಜುನನಿದ್ದಾನೆ, ಅವನೊಬ್ಬ ನಪುಂಸಕ, ಅವನಿಂದೇನಾಗುವುದು? ಜಗಜ್ಜಟ್ಟಿ ಮಲ್ಲ ಭೀಮಸೇನಿದ್ದಾನೆ, ಅವನೊಬ್ಬ ಹೊಟ್ಟೆ ಬಾಕ, ಅವನಿಂದೇನಾಗುವುದು? ನಕುಲ ಸಹದೇವರಿದ್ದಾರೆ, ಅವರಿನ್ನು ಚಿಕ್ಕ ಬಾಲಕರು. ಧರ್ಮರಾಯರಿದ್ದಾರೆ, ಸೋತು ಕಂಗಾಲಾಗಿರುವ ಧರ್ಮರಾಯರು ಏನ್ ಮಾಡ್ತಾರೆ ಅವನು? ನಾನೇನ್ ಮಾಡ್ಲಿ? ಜಗನ್ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಪರಮಾತ್ಮನಿದ್ದಾನೆ. ಯಾರೋ ಆ ಗೊಲ್ಲನೆ ಎಲ್ಲೆಲ್ಲಿ ದನಕರಗಳ ಮೇಯಿಸ್ಕೊಂಡು ಕಾಲ ಕಳಿತಾ ಇದ್ದಾನೋ ಅವನು ಬಂದು ನಿನ್ನ ಮಾನ ಪ್ರಾಣ ಕಾಪಾಡ್ಬಿಡ್ತಾನ. ಕರಿ ಕರಿ ನೋಡೋಣ. ಕೃಷ್ಣ ಮಾಧವ, ನಂಬಿದವರ ಕೈ ಹಿಡುವ ಕೊನೆಗೆ ಪ್ರಭುವೆ, ಬಾ ತಂದೆ, ಈ ಹೆಣ್ಣಿನ ಮಾನ ಪ್ರಾಣವನ್ನು ಕಾಪಾಡು ತಂದೆ ಅಂತ ಭಕ್ತಿಯನ್ನು ಕರಿತಾ ಇದ್ದಾಳೆ ಆ ಕೃಷ್ಣನನ್ನ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ ಕೃಷ್ಣ 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 ಕೃಷ್ಣ. ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ. ಭೂಮಿಗಳ ಅಲೆದಂತ ಪಾದ ಕಳಿಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಲೆದಂತ ಪಾದ ಕಳಿಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕಲ್ಲಾರ ಮುನಿಸದಿಗೆ ಜೀವ ಬಂದ. ಕಾನನದಿ ಕಲ್ಲಾದ ಮುನಿಸದಿಗೆ ಜೀವ ಬಂದ. ಕೃಷ್ಣನ ಮಾನವ ನಂಬಿಹೆ ನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ಶ್ರೀ ಹರಿಯ ಪಾಲ ಭಕ್ತರಿಗೆ ಮುಕ್ತಿಯ ಕೊಡುವಂತ ಪಾಲ. ಕೃಷ್ಣ ಶ್ರೀದೇವಿ ಪೂಜಿಸುವ ಶ್ರೀ ಹರಿಯ ಪಾಲ ಭಕ್ತರಿಗೆ ಮುಕ್ತಿಯನ್ನು ಕೊಡುವಂತ ಪಾಲ. ಪಾಪಗಳು ಕಳೆವಂತ ಶಿವಗಂಗೆ ಜನ್ಮಿಸಿದಂತ. ಪಾಪಗಳು ಕಳೆವಂತ ಸುರಗಂಗೆ ಜನ್ಮಿಸಿದಂತ. ರಂಗನ ಪಾದವ ನಂಬಿಹೆ ನಯ್ಯ. ಓ ಪಾಂಡುರಂಗ ಪ್ರಭೋ ವಿಠಲ ವೇಣುಗೋಪಾಲ ರುಕ್ಮಿಣಿ ಲೋಲ. ನಿನ್ನೆ ಪಾವನ ಪಾದಗಳ ಮಹಿಮೆಯ ಮಹಿಮಿಸೆ ಮಾತುಗಳ ನಿನ್ನದೇ ನಂಬಿಹೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ ಪ್ರಭೋ ವಿಠಲ. ಭಕ್ತಿಯಿಂದ ಕೃಷ್ಣ ಅಂತ ಕೂಗುಬಿಟ್ಲಲ್ಲ ಯಾರು?
ದ್ರೌಪದಿ ಆದವಳು ಬೆಟ್ಟದ ಗಾತ್ರ ಸೀರೆ ಬಂದು ಅವಳ ಮಾನ ಪ್ರಾಣವನ್ನು ಕಾಪಾಡ್ಬಿಡ್ತಂತೆ ನೋಡಿ. ಕೃಷ್ಣನಾದವನ ಅಭಯದಿಂದ ಮಾನ ಪ್ರಾಣ ಕಾಪಾಡ್ಬಿಡ್ತಲ್ಲ. ದುಶ್ಯಾಸನ ಎಳೆದು ಅರಮನೆ ತುಂಬ ಗುಡ್ಡೆ ಹಾಕ್ಬಿಟ್ಟ ಸೀರೆನ. ಸುಸ್ತಾಗಿ ಧೂಪನ ಕೆಳಗಡೆ ಬಿದ್ದ. ದುರ್ಯೋಧನ ಕೇಳ್ತಾನೆ, ಏಕೆ ದುಶ್ಯಾಸನ, ಏಕೆ ಕಂಗಾಲಾದೆ? ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ. ಎಷ್ಟು ಹೇಳಿದ್ರು ಈ ಬಣ್ಣ ಬಣ್ಣ ಸೀರೆ ಬರ್ತಾನೆ ಇದೆ ಅಣ್ಣ. ಆಗುವುದಿಲ್ಲವೇ? ಇಲ್ಲ ಅಣ್ಣ. ಸರಿ ಕೂತ್ಕ. ಕುಂತೀನಿ ಕಣ್ಣ. ಅದಕ್ಕೇನ ಹೂ ಅಂತ ಆರಿಸ್ಬಿಡ್ತೀನಿ ಅಂತ ಓದಿಲ್ಲ ಅಣ್ಣ. ಆ ಕೃಷ್ಣ ಬರ್ದ್ರೆ ನನ್ನ ಪ್ರತಾಪ ತೋರ್ತಿದ್ದ ಅಣ್ಣ. ಆದ್ರೆ ಈಗ ಆಗಲ್ಲ ಅಣ್ಣ. ಮತ್ತೆ ಕೂತ್ಕ ಮತ್ತೆ ಯಾತಿಕ್ ಮಾತಾಡ್ತೀನಿ ಕಣ್ಣ. ಕೊನೆಗೂ ಆ ಕೃಷ್ಣ ಮಂದಿ ಇವಳ ಮಾನ ಪ್ರಾಣವನ್ನು ಕಾಪಾಡ್ಬಿಟ್ನ. ಮಾವ ನೀ ಯಾಕೆ ಸುಮ್ಮನೆ ಕೂತಿದ್ದೆ? ಇನ್ನೊಂದು ಆಟ ಹಾಕು ಮಾವ. ಇನ್ನೊಂದು ಆಟಕ್ಕೆ ಏನಪ್ಪ ಪಣ ಕಟ್ಲಿ? ಅಣ್ಣ ಗಮನ ಬಿಟ್ಟು ಕೇಳು. ನೀನೇನಾದ್ರೂ ಈ ಆಟದಲ್ಲಿ ಜಯವನ್ನು ಸಾಧಿಸಿದ್ರೆ 3 ಸಾರಿ ಸೋತರನ್ನು ಒಂದೇ ಸಾರಿ ಕೊಟ್ಟು ಬಿಡ್ತೇವೆ. ಏನಾದ್ರೂ ಸೋತರೆ 1 ವರ್ಷ ಅಜ್ಞಾತವಾಸ, 12 ವರ್ಷ ವನವಾಸ. 12 ವರ್ಷ ವನವಾಸ ಅಂದ್ರೆ ಕಾಡಿನಲ್ಲಿ ಗೆಡ್ಡೆ ಗಣಸುಗಳು ತಿನ್ಕೊಂಡು ಕಾಲ ಕಳಿಬೇಕು. 1 ವರ್ಷ ಅಜ್ಞಾತವಾಸ ಅಂದ್ರೆ ನಿಜವಾದ ರೂಪ ತ್ಯಜಿಸಿ ಮಾರುವೇಷ ಧರಿಸ್ಕೊಂಡು ಹೋಗ್ಬೇಕು. ಆ ಮಾರುವೇಷ ಧರಿಸ್ಕೊಂಡು ಓಡಾಡ್ಬೇಕಾದ್ರೆ ಇವನೇ ಅರ್ಜುನ, ಇವನೇ ಧರ್ಮರಾಯ, ಇವನೇ ಭೀಮಾ ಅಂತ ಏನಾರ ಪತ್ತೆ ಹಚ್ಚಿಬಿಟ್ರೆ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಈ ರೀತಿ ಮಾತುಕತೆ ಆಗುತ್ತೆ ನೋಡಿ. ಆಗ ಧರ್ಮರಾಯ ಹೇಳ್ತಾರಂತೆ, ಮಾವ ಹಾಕು ಮಾವ, ಈ ಆಟದಲ್ಲಿ ನನ್ನ ಸೋಲು ಬರಲಿ ಅಂತ ನಾನು ಆಸೆ ಪಡ್ತೀನಿ. ಯಾಕೆ ಗೊತ್ತಾ? ಈ ನರಮಾನವರು ಈ ಕೆಟ್ಟ ಒಂದು ವಿಚಾರದಲ್ಲೂ ಕೂಡ ಎಲ್ಲರೂ ಕೂಡ ಸಂತೋಷವಾಗಿ ಕಾಲ ಕಳಿತಿರುವ ಈ ಜಾಗಕ್ಕಿಂತ ಕಾಡಿನಲ್ಲಿ ವಾಸ ಮಾಡುವ ಮೃಗಗಳಿಗಾದರೂ ಕನಿಕರ ಉಂಟು. ನಾನಲ್ಲೇ ಹೊರಟೋಗ್ತೀನಿ. ಈ ಆಟದಲ್ಲಿ ನಾನು ಸೋಲು ಬರಲಿ ಆಸೆ ಪಡ್ತೇನೆ ಅಂದಾಗ 4ನೇ ಆಟ ಆಡಿದ್ರಲ್ಲ, 4ನೇ ಆಟದಲ್ಲಿ ಧರ್ಮರಾಯರಿಗೆ ಸೋಲು. ಮಾತು ಕೊಟ್ಟಂತೆ ಧರ್ಮರಾಯ ರಾಜ್ಯೋಚಿತವಾಗಿರ್ತಕ್ಕಂಥ ಒಡ ಉಡುಪುಗಳನ್ನೆಲ್ಲ ತೆಗೆದು 4 ಮಡಿನ ಉಡ್ತಾ ರಾಜ್ಯ ಕೋಶಾದಿಗಳನ್ನು ಬಿಟ್ಟು ಕಾಡಿನ ಕಡೆ ಹೊರಡಲು ಸಿದ್ಧರಾದರಂತೆ ಧರ್ಮರಾಯರು. ಹಿಂದೆ ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಸಮೇತರಾಗಿ ಅಣ್ಣನನ್ನು ಹಿಂಬಾಲಿಸ್ಕೊಂಡು ನಿಂತು ಬಿಟ್ರಂತೆ ನಾವು ಕಾಡಿಗೆ ಹೋಗ್ಬೇಕು ಅಂತ. ನೋಡಿ ಎಂತ ತಮ್ಮಂದರು. ಅಣ್ಣ ನೀನ್ ಯಾಕೆ ಜೂಜಾಡ್ದೆ? ನೀ ಜೂಜಾಡಿಸೋದಕ್ಕೆ ನಾವ್ಯಾಕೆ ಕಾಡಿಗೆ ಬಂದು ಕಷ್ಟಪಡಬೇಕು ಅಂತ ಒಂದು ಮಾತು ಕೇಳಲಿಲ್ಲ ತಮ್ಮಂದಿರು. ಅದಕ್ಕೆ ಸುವರ್ಣಾಕ್ಷರದಲ್ಲಿ ಬರೆದರು, ಅಣ್ಣ ತಮ್ಮಂದಿರಂದ್ರೆ ಪಾಂಡವರಂತಿರಬೇಕು. ನಿಜ ಅದು. ಅಣ್ಣ ಹಾಕಿದ್ಗಿರಣ 1 ದಿನನೂ ದಾಟ್ಲಿಲ್ಲ ತಮ್ಮಂದಿರು. ನೀನಾಡು ಜೂಜಿಗೆ ನಾವೇ ಕಾಡು ಬಂದು ಕಷ್ಟಪಡಬೇಕು ಅಂತ ಒಂದು ಮಾತು ಕೇಳದೆ ತಮ್ಮಂದಿರು ಹೆಂಡತಿ ಆದಿಯಾಗಿ ಎಲ್ಲರೂ ಕಾಡಿಗೆ ಬಂದು ಕಡ್ಡೆಗಣಸುಗಳನ್ನು ತಿನ್ಕೊಂಡು ಕಾಲ ಕಳೀತಾ ಇದ್ದಾರಂತೆ. ನೋಡಿ ಹೆಂಗಿದೆ ನಮ್ಮ ಈಗಿನ ಕಾಲದಲ್ಲಿ ಕತೆ ಬರುತ್ತಾ? ಯಾವ ಕೋಟ್ಲು ತಗೊಳ್ಳಿ ಬರೀ ಅಣ್ಣ ತಮ್ಮದಿರ ಕೇಸ್ಗಳೇ. ಇಲ್ಲ ಅಣ್ಣ ತಮ್ಮನ ಬುಡ್ಡ ಹೊಡೆದಾಕಿರ್ತಾನೆ, ಇಲ್ಲ ತಮ್ಮನೇ ಅಣ್ಣನ ಬುಡ್ಡ ಹೊಡೆದಾಕಿರ್ತಾನೆ. ಬೇರೆ ಏನು ಜಗಳ ಇರಲ್ಲ, ಬರೀ ಒಂದ್ ಸೂರ್ ನೀರ್ ಬಿಡಕ್ಕೆ ಜಗಳ ಹತ್ಕೊಂಡಿರುತ್ತೆ. ನಾನ್ ನೀರ್ ಬಿಟ್ಬಿಡಲ್ಲ, ನಾನು ಬಿಡ್ಬೇಕ? ಬೇಡ ಬಿಡಲ್ಲ ಬಿಡು, ಬಿಡದೆ ಬೇಡ ಬಿಡು. ನಾನು ಬಿಡದೆ ಬೇಡ ಬಿಡು. ಓಲಿ ಬಿಡು, ಕೋಟ್ಗೌಲಿ ಈ ಕೋಟ್ಗೆ ಹೋಗ್ಬಿಡು. ಓಲಿ ಬಿಡು, ಖರ್ಚಾಲಿ 1000 ಖರ್ಚಾಲಿ ಬಿಡು. ಬಿಡು ಖರ್ಚಾಲಿ ಬಿಡೋದೇನ ನಾನು ನೀನು ನೋಡ್ಬಿಡು. ನಾನು ನೋಡ್ಬಿಡು. ಏನ್ ಸೂರ್ ನೀರ್ಗ ಜಗಳ ಹತ್ಕ ಅಣ್ಣ ತಮ್ಮದಿರಿಗೆ ಬುರ್ಗುವೆ. ಏನ ಇಬ್ರು ಲಾಯರ್ಗಳು ಹಿಡಿದು ಬಿಟ್ರು. ಏನ್ ಲಾಯರ್ಗಳು ಹೇಳ್ತಾರ, ಸಾರ್ ನೀವ್ ಅದೇನ್ ಮಾಡ್ತಾರ ಬಿಡ್ತೀರ ಗೊತ್ತಿಲ್ಲ, ನ್ಯಾಯ ನನ್ ಕಡೆ ಆಗ್ಬೇಕು, ಅದೆಷ್ಟೆಲ್ಲ ಖರ್ಚಾಗ್ಬಿಡೋ ಬಡ್ಡಿಗಣದು, ಅವನು ಮಾತ್ರ ಸೋಲ್ಬೇಕಷ್ಟೇ, ಅವ್ನೇನಾರ ಆಗ್ಬಿಡ್ಲಿ. ಇಬ್ರು ಮಾತುಕತೆ ಮಾಡ್ಬಿಟ್ಟು ಲಾಯರ್ ಹಿಡಿದು ಬಿಟ್ರಲ್ಲ. ಕೋರ್ಟ್ಗೆ 3-4 ದಿನ ಅಂತ ಬತ್ತಾವ್ರೆ. ಏನ್ ತಿಂಗಳ ಗಂಟೆ ನಡೀತಾ ಇದೆ ಇವ್ರದ್ದು ಯಾಜ್ಯ. ಏನ ಲಾಯರ್ಗಳು ನಿಮ್ನ ಸರಿ ಮಾಡ್ಬಿಡ್ತೀನಿ ನಾನು, ನೀವು ಎತ್ತ ಮಾಡ್ಬಿಡಿ, ನಿಮ್ ಕಡೆ ಮಾಡ್ಬಿಡ್ತೀನಿ ನಾನು. ಡೋಂಟ್ ವರಿ, ಒಂದು 50,000 ಅಕೌಂಟ್ಗೆ ಹಾಕ್ಬಿಡಿ ದಯವಿಟ್ಟು. ಸರ್ ಹಾಕ್ಬಿಡಿ ಬೇಗ ದಯವಿಟ್ಟು. ಕೇಸ್ ಅವ್ನು ಕೊಟ್ಟೈತೆ, ಆಮೇಲೆ ಎಡಬಟ್ ಐತೆ. ನಾಳೆ ಗಂಟೆ ನಾನು ಚೇಂಜ್ ಮಾಡ್ಬಿಡ್ತೀನಿ ಅವನ್ನ. ನಿಮ್ ಕಡೆ ಬರ್ಬೇಕು ತಾನೆ, ನಿಮ್ ಕಡೆ ಪರಬೇಕು. ನೆಲ್ತಾನೆ ಮಾಡಿದ್ದೀನಿ ಸರ್. ತಿಪ್ಪ ಮಾರ್ಬಿಟ್ರೆ ಮುಂದಕ್ಕೆ ಗಾಡಿನೂ ಮಾರ್ಬೇಕಾಯ್ತು, ಹೇಳಕ್ ಆಗಲ್ಲ. ರೆಡಿ ಮಾಡಿರೋ ದುಡ್ಡು ನೀವು ದಯವಿಟ್ಟು ಕಳಿಸ್ಬಿಡಿ ಅಕೌಂಟ್ಗೆ ದಯವಿಟ್ಟು. ಚೆನ್ನಾಗಿ ದುಡ್ಡು ಇಸ್ಕೊಂಡು ಅವ್ರನ್ನ ಸುಮ್ ತೀರಿಸ್ತಾವ್ರ. 2-3 ವರ್ಷ ಆಯ್ತು, 3 ವರ್ಷ ಆಯ್ತು, ಯಾಜ್ಯ ನಡೀತಾನೆ ಅದ. 5-6 ವರ್ಷ ಆಯ್ತು, ಹೈಕೋರ್ಟ್ಲಿ ಇನ್ನೇನೋ ತೀರ್ಪು ಕೊಡ್ಬೇಕಾಗಿತ್ತು. 8ನೇ ವರ್ಷಕ್ಕೆ ತೀರ್ಪು ಬಂದ್ಬಿಡ್ತಾಯ್ತು. ಸಣ್ಣದಾಗ ಗಲಾಟೆ ಎತ್ಕೊತು ಅಣ್ಣ ತಮ್ಮದಿರ್ಗ ಕೋಟ್ಲಿ ತಮ್ಮ ಸೇರ್ಸ್ ಅಣ್ಣನ ಬುಂಡು ಹೊಡೆದ್ಬಿಟ್ಟ ಸರಿಯಾಗಿ. 18 ಹೊಲಗ ಹಾಕ್ಸ್ಕಣ್ಣ ಅಣ್ಣ. ಪುನಃ ಮುಂದಕ್ಕೆ 10 ವರ್ಷ ಯಾಜ್ಯ ಮುಂದಕ್ಕೆ ಹೋಯ್ತು. ಸುಪ್ರೀಂ ಕೋರ್ಟ್ ಕೊಟ್ಟಾಯ್ತು ಯಾಜ್ಯ. ಏನ ತಮ್ಮ ಅಣ್ಣ ಆದ ಬುಂಡಗ ಒಳಗ ಹಾಕ್ಸ್ಕೊಂಡು ಎಡ್ತಿ ಜೊತೆಗೆ ಮಾತಾಡ್ಕೊಂಡು ಕೋರ್ಟ್ಗೆ ಹೋಯ್ತಿನಲ್ಲ. ಎಡ್ತಿ ಕೇಳದ ಎಲ್ಲಿಗೆ ಹೋಯ್ತದ್ರಿ? ಕೋರ್ಟ್ಗೋದನಂತ ಕೋರ್ಟ್ಗೆ ತಮ್ಮನ ಕೈಲಿ ಬುಂಡ ಹೊಡ್ಸ್ಕೊಂಡು 18 ಒಳಗ ಹಾಕ್ಸ್ಕೊಂಡು ನಾಚಿಕೆಸ್ಕಿದ್ದ ನೋಡಿ ಇವ್ಗ. ನನ್ನಂತೊಳಗಿದ್ರೆ ಮುಚ್ಚುಳುಕ್ ನೀರ್ ಹಾಕೋ ಸತ್ತಗಳು ಮುಚ್ಚುಳುಕ ಕಿಚ್ಚು ಹಂಗದ. ತಮ್ಮನ ಕೈ ಬುಂಡ ಹೊಡ್ಸ್ಕೊಂಡು ನಾಚಿಕೆಸ್ಕಿಲ್ದ ಹೋಯ್ತಿದ್ದಲ್ಲ ಬುಂಡ ಬಿಟ್ಕೊಂಡು ಹೋಗೊಂದು ಅರೇದಲ್ವ ಅಲ್ಗ. ಸುಮ್ಮನೆ ಇವತ್ತು ಮಾಡ್ಬಿಡ್ತೀನಿ ಅನ್ಬಿಟ್ಟವ. ಅವನು ಬಂದಲ್ಲ ಕ್ಯಾಣ ಹತ್ಕೊಂಡು. ಏನೋ ತೀರ್ಪು ಕೊಡೋ ಟೈಮ್ಲಿ ಏನಾಗೋಯ್ತು, ಅಣ್ಣ ತಮ್ಮನ ಬುಂಡ ಹೊಡೆದ ಬಿಟ್ಟ. ಇನ್ನು 8 ವರ್ಷ ಮುಂದಕ್ಕೆ ಹೋಯ್ತು. ಒಟ್ಟಿಗೆ 28 ವರ್ಷ ಯಾಜ್ಯ ನಡೀತಾದ. 28 ವರ್ಷದಿಂದ ಬಡ್ಡಿಗಳನ್ನು ಸೂರ್ ನೀರು ಅಲ್ಲೇ ಬೀಳ್ತಾದ. ಇನ್ನೆಲ್ಲಿ ಬಿದ್ದು ಅತ್ತಾನದಲ್ಲಿ ಬಿದ್ದದು. ಇವ್ರು ಮಾತ್ರ ಜಗಳ ಆಡ್ತಾವ್ರ. ಇವತ್ತು ದುಡ್ಡು ಕಾಸು ಜಮೀನು ಸೈಟು ಎಲ್ಲಾನು ತೀರಿಸ್ಕೊಂಡ್ರು. ಏನ್ ಲಾಯರ್ಗಳು ಕಾರ್ ತಗ ತಿರ್ಗಾಡ್ತಾರೋ, ಸೈಕಲ್ ತಗ ತಿರ್ಗಾಡ್ತಾವ್ರ.
ಹೆಂಗ ಆಗೋಯ್ತು ಏನೋ 28 ವರ್ಷ ಆಗೋಯ್ತಲ್ಲ ಇವರೇ ಒಪ್ಪಂದ ಮಾಡ್ಕೊಳ್ಳೋ ಟೈಮ್ ಬಂದ್ಬಿಟ್ರ ಆ ಮಟ್ಟಿಗೆ ಆಗ್ಬಿಟ್ರದ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಒಂದು ತೀರ್ಮಾನ ಬಂತು ನೋಡ್ರಿ ಅಣ್ಣ ತಂದಿರೆ 28 ವರ್ಷದಿಂದ ಜಗಳ ಆಡ್ಕೊಂಡ್ ಬಂದಿದ್ರೆ ಆ ಸೂರ್ ನೀರ್ ನ್ಯಾಯಕ್ಕೆ ಒಂದಡಿ ಆ ಜಾಗಕ್ಕೆ ಅದಕ್ಕೆ ಇವತ್ತು ನ್ಯಾಯ ಕೊಟ್ಬಿಡ್ತಾ ಇದೀನಿ ತೀರ್ಪು ಕೊಟ್ಬಿಡ್ತಾ ಇದೀನಿ ಕೇಳಿ ಆ 1.5 ಅಡಿ ಜಾಗದಲ್ಲಿ ತಾನು ನೀವು ಇಬ್ರು ಜಗಳ ಆಡ್ತಿರೋದು ಆ 1.5 ಅಡಿ ಜಾಗಕ್ಕೆ ಇಬ್ರು ಓಡಾಡಂಗಿಲ್ಲ ನಾಳೆ ಕೋರ್ಟ್ನವ್ರು ಬಂದು ಬೇಲೆ ಹಾಕ್ತಾರೆ ಅನ್ಬಿಟ್ಟು ಡಿಸಿಷನ್ ಕೊಟ್ಬಿಟ್ರು ಬೆಳಗಾಯ್ತಲ್ಲ ಕೋರ್ಟ್ನವ್ರು ಬಂದ್ರು ಬೇಲೆ ಹಾಕಕ್ಕೆ ದಾರ್ಬಿಡಿ ಮೆಜರ್ಮೆಂಟ್ ತಗೊಳ್ಳೋದು ಅಳತೆ ಎಷ್ಟಿದೆ ಇದಕ್ಕೆ ಸಮಯ ಅದೇ ಕೋರ್ಟ್ ತೀರ್ಮಾನ ಕೊಡ್ತಾರಪ್ಪ 1.5 ಅಡಿ ಜಾಗಕ್ಕೆ ನೀವು ಇಬ್ರು ಓಡಾಡಂಗಿಲ್ಲ ಅಂತ ಬೇಲೆ ಹಾಕಕ್ ಬಂದಿದ್ದೀರಿ ದಾರ್ಬಿಡಿ ಶಂಕರ್ ಆ ಮೆಜರ್ಮೆಂಟ್ ತಗೊಳ್ಳೋದು ಎಷ್ಟಿದೆ ನೋಡಿ ಸಮಯ ನೆನ್ನೆ ಒಂದಾದ ಸಮಯ ಏನ ನೆನ್ನೆ ಒಂದಾದ ನಾವು ಒಂದಾಗೋದ್ರಿ ಇಬ್ರುವೆ ಅವ್ರ ಮನೆಯಲ್ಲೇ ಎಲ್ಲ ಊಟ ಗಿಟ್ಟ ಇಲ್ಲ ಎಲ್ಲ ಆಯ್ತು ಏನ್ ಮಾಡ್ಸಿದ್ರು ಒಬ್ಬಿಟ್ಟು ಒಬ್ಬಿಟ ಸಮಯ ಒಂದಾಗೋದ್ರಿ ನೀವು ಮೆಜರ್ಮೆಂಟ್ ಮಾಡಿದ್ಯಾಕೆ ಏನಪ್ಪಾ ಒಂದಾದ್ಮೇಲೆ ಸಮಯ ಹಂಗಾರೆ ಬೇಲೆ ಬೇಡ ಬಿಡಿ ಸಮಯ ಒಂದಾಗೋದ್ರಂತ ಅದೇ 28 ವರ್ಷ ಇಬ್ರು ಮಾತಾಡ್ಕೊಂಡಿದ್ರ ಬುಂಡ್ಗಳು ಉಳ್ಕೊಂಡದು ದುಡ್ಡು ಕಾಸು ಎಲ್ಲ ಉಳ್ಕೊಳ್ಳೋದು ನೋಡಿ ಅಂದ್ರೆ ಯಾವ ಕೋರ್ಟ್ ತಗೊಳ್ಳಿ ಇದೇ ಕೇಸ್ಗಳು ನಮ್ಮ ಈ ಊರ್ಲಿಲ್ಲ ಬಿಡಿ ಎಲ್ಲ ಒಳ್ಳೆಯವ್ರೆ ಅದಕ್ಕೆ ಇವ್ರನ್ನ ಇಷ್ಟು ಮಾಡ್ಕೊಳ್ಳೋದಿದೆ ನಮ್ಮನೆ ಅಂತ ನಮ್ಬಿಟ್ಟು ಎದಗಿದ್ದು ಹೊಂಟೋದ್ರ ಮೇಲೆ ಬೇಡ ಯಾಕಂದ್ರೆ ನಿಮ್ಮನ್ನ ಕಾಪಾಡ್ಕೋಬೇಕಲ್ಲ ಬೇಕಾದ್ರೆ ನಿಮಗೆ ಬೇಕಾರೆ ಮದ್ದೆಗಿಂತ ಔಷಧಿ ಬೇಕಾದ್ರೆ ಒಡಿಸ್ತೀವಿ ಬೇಕಾರೆ ಔಷಧಿ ಅಂದ್ರ ಟೀ ಅಂತ ಕಣ ಈಗ ಯಾಕಂದ್ರೆ ಈಗಿನ ಕಾಲದಲ್ಲಿ ಬೆಳಗಳಿಗೆ ಔಷಧಿ ಹೊಡ್ತೀನಿ ಜನಗಳು ಹೊಡಿದೆ ಉಂಟಾ ಹೊಡೆದ್ರೆ ನಮ್ಮ ವಾಪಸ್ ಆಗೋದು ನಿಮ್ಗೆಲ್ಲ ಬೆಳ್ಳಿ ಲೋಟದಲ್ಲೇ ಕೊಡಿಸ್ತೀನಿ ನೀವೇನು ಲೋಟ ವಾಪಸ್ ಕೊಡ್ಬೇಡಿ ನೀವು ಮಡಿ ಕಳೆದು ಸುಮ್ಮನೆ ಭಗವಂತ ಒಳ್ಳೇದು ಮಾಡ್ತಾನೆ ಇಲ್ಲಿ ಪಾಂಡವರ ಆದಿಯಾಗಿ ಕಾಡಿನಲ್ಲಿ ಬಂದು ಗೆಡ್ಡೆಗನ್ಸ್ಗಳು ತಿನ್ಕೊಂಡು ಕಾಲ ಕಳೀತಾ ಇದ್ರೆ ಧರ್ಮರಿಗಿದ್ದಿದ್ದು ಧರ್ಮರಾಯನಿಗೆ ಒಂದೇ ಒಂದು ಚಿಂತೆ ಇದ್ದಿದ್ದು ನನ್ನ ತಮ್ಮಂದ್ರಿಗೆ ನಾನು ಮೋಸ ಮಾಡ್ಬಿಟ್ಟಲ್ಲ ನಾನು ಮಾಡಿದ ತಪ್ಪಿನಿಂದ ನನ್ನ ತಮ್ಮಂದ್ರು ನನ್ನ ಹೆಂಡತಿ ಕಷ್ಟ ಅನುಭವಿಸಂಗಾಯ್ತಲ್ಲ ಇದೇ ಯೋಚನೆಯಲ್ಲಿ ಕಾಲ ಕಳೆದ್ಬಿಟ್ರು ನೋಡಿ ಧರ್ಮರಾಯರು ಇವರು ನೋವಿನ ಹಲೆಯಲ್ಲಿ ಮುಳುಗಿ ಪಾಂಡವರು ಕಷ್ಟಗಳನ್ನ ಪಡ್ತಾ ಇದ್ರೆ ಆ ಪಾಂಡವರಿರುವ ಸ್ಥಳದ ಕಡೆಗೆ ದ್ರೌಮ್ಯ ಮಹರ್ಷಿಗಳಾದವರು ದಂಡ ಕಮಂಡ ಹಿಡ್ಕೊಂಡು ಬರ್ತಾ ಇದ್ದಾರಂತೆ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಯಾವ ರೀತಿಯಾಗಿ ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವ 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 ಓಂ ನಮಃ ಶಿವಾಯ ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಎಲ್ಲೆಡೆ ಶಿವನು ತಾನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ ಎಲ್ಲೆಡೆ ಶಿವನು ತಾನಿಹನು ಅವ ಇಲ್ಲದ ಸ್ಥಳವು ಉಂಟೇನೋ ಎಲ್ಲೆಲ್ಲೆಲ್ಲೂ ಶಿವನಿಹನು ಎಲ್ಲದರಲ್ಲೂ ತುಂಬಿಹನು ಎಲ್ಲೆಲ್ಲೂ ಶಿವನಿಹನು ಎಲ್ಲದರಲ್ಲೂ ತುಂಬಿಹನು ಎನ್ನೊಡೆಯ ಕರುಣಾಳು ಜಗದೀಶನು ಎನ್ನೊಡೆಯ ಕರುಣಾಳು ಜಗದೀಶನು ನಮ್ಮ ಪರಮೇಶನು ಓಂಕಾರವೇ ಶಿವಮಯವೋ ಓಂಕಾರವೇ ಜಗಮಯವೋ ಈ ಶಿವಮಯವೋ ಓಂಕಾರವೇ ಶಿವಮಯವೋ ಶಿವಮಯವೋ ಶಿವಮಯವೋ
ಶಿವಾಯ ಓಂ ನಮಃ ಶಿವಾಯ. ಈ ಮಹರ್ಷಿಗಳಾದವರು ಆ ಕಾಡಿನ ಬರ್ತಿರ್ಬೇಕಾದ್ರೆ ಪಾಂಡವರನ್ನ ಕಂಡು ಆಶ್ಚರ್ಯಪಟ್ಟು ಬಿಟ್ರಂತೆ. ಇದೇನಪ್ಪ ಇದು? ರಾಜ್ಯಕೋಶಾದಿಗಳ ಜೊತೆಗೂಡಿ ಆನಂದ ಪರವಶವಾಗಿರ್ಬೇಕಾದಂತ ಪಾಂಡವರು ಈ ಕಾಡಿನಲ್ಲಿ ಗೆಡ್ಡೆಗಣಿಸಿಕೊಂಡು ತಿನ್ಕೊಂಡು ಕಾಲ ಕಳೀತಾವ್ರಲ್ಲ, ಯಾಕೆ ವಿಚಾರಿಸ್ತೇನೆ ಅಂತ ಪಾಂಡವರ ಆದಿಯಾಗಿ ಧರ್ಮರಾಯನ ಬಳಿಗೆ ಬರ್ತಾರಂತೆ ಗುರುಗಳಾದವರು. ಧರ್ಮರಾಯ, ನೀನೇನಪ್ಪ ಇಲ್ಲಿ ರಾಜ್ಯದಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬದುಕಬೇಕಾದ ನೀವು ಈ ಕಾಡಿನಲ್ಲಿ? ಬನ್ನಿ ಪೂಜ್ಯರೇ, ಬನ್ನಿ. ನಿಮಗೆ ತಿಳಿಸಿದ ವಿಚಾರ ಯಾವುದಿದೆ ಪೂಜ್ಯರೇ? ಎಲ್ಲವನ್ನು ಹರಿತ ಗುರುಗಳು ನೀವು. ನಿಮಗೆ ತಿಳಿದ ವಿಚಾರ ಯಾವುದಿದೆ? ಅಲ್ಲ ಧರ್ಮರಾಯ, ಸುಖದಲ್ಲಿರಬೇಕಾದ ನೀನು ಈ ಪರಿಸ್ಥಿತಿಗೆ ಬರಲು ಕಾರಣ ನಾನು ಆಡಿದ ಜೂಜು ಗುರುಗಳೇ, ನಾನು ಆಡಿದ ಜೂಜಿನಿಂದ ಎಲ್ಲ ಈ ರೀತಿ ಆಗಿದೆ. ಕಷ್ಟಪಟ್ಟು ಅನುಭವಿಸಬೇಕಾದವನು ನಾನು. ಏನೂ ತಪ್ಪು ಮಾಡದ ನನ್ನ ತಮ್ಮಂದಿರು ಹೆಂಡತಿ ಎಂತ ಕಷ್ಟ ಅನುಭವಿಸ್ತಾ ಇದ್ದಾರೆ ನೋಡಿ ಈ ಕಾಡಿಗೆ ಬಂದು. ಎದುರು ಮಾತಾಡೋ ತಮ್ಮಂದಿರಾಗಿದ್ರೆ ನಾನು ಏನು ಉತ್ತರ ಕೊಡಬೇಕಾಗಿತ್ತು ಪೂಜ್ಯರೇ? ಇಂಥ ಸತ್ಯವಂತ, ನೀತಿವಂತ, ಧರ್ಮವಂತ ತಮ್ಮಂದಿರಿಗೆ ನಾನೇ ಮೋಸ ಮಾಡಿಬಿಟ್ನಲ್ಲ. ಎಲ್ಲದಕ್ಕೂ ನಾನು ಆಡಿದ ಜೂಜೆ ತಾನೇ ಕಾರಣ. ಮಾತಾಡಿ ಗುರುಗಳೇ. ಧರ್ಮರಾಯ, ಇದಾ ನಿನ್ನ ಚಿಂತೆ? ನಿಜ, ಜೂಜಾಡಿದ್ದು ನೀನೇ ಕಣೆಯ. ಆದರೆ ನಿನ್ನ ಕೈಯಲ್ಲಿ ಜೂಜಾಡಿಸಿದವನೇ ಬೇರೆ. ಏನ್ ಪೂಜ್ಯರೇ ಹೇಳ್ತಾ ಇದ್ದೀರಾ? ಜೂಜಾಡಿದ್ದು ನಾನು ಅಂದ್ಮೇಲೆ ಜೂಜಾಡಿಸ್ತವ್ ನಿನ್ನೋರು ಯಾರಿರ್ತಾರೆ? ಹೌದು, ಜೂಜಾಡಿದ್ದು ನೀನೆ. ಆದರೆ ನಿನ್ನ ಕೈಲಿ ಆಡಿಸಿದವನು ಜೂಜಾಡಿಸಿದವನ್ನೇ ಬೇರೆ. ಅರ್ಥವಾಗ್ತಾ ಇಲ್ಲ ಗುರುಗಳೇ? ಅರ್ಥವಾಗೋ ರೀತಿಯಲ್ಲಿ ಹೇಳ್ತೇನೆ ಕೇಳು. ನಿನ್ನ ಭುಜದ ಮೇಲೆ ಗ್ರಹ ಶ್ರೇಷ್ಠನಾಗಿರ್ತಕ್ಕಂಥ ಶನೀಶ್ವರ ಅಷ್ಟಮ ಶನಿಯಾಗಿ ಕುಳಿತಿದ್ದಾನೆ. ಇವನು ಯಾರ ಭುಜವನೇರುವನಿಗೆ ಕಷ್ಟ ಕಾರ್ಪಣೆಗಳು ತಪ್ಪಿದ್ದಲ್ಲ. ಪೂಜ್ಯರೇ, ಏನು ಹೇಳ್ತಾ ಇದ್ದೀರಾ? ಪರಮಾತ್ಮನಾದ ಶನೀಶ್ವರ ನನ್ನ ಹೆಗಲೇರಿದಾನ? ಹೌದು ಕಣೆಯ. ನಾನು ಈ ರೀತಿ ಪರಿಸ್ಥಿತಿ ಬರೋದಕ್ಕೂ ಪರಮಾತ್ಮನಿಗೂ ಏನು ಸಂಬಂಧ ಗುರುಗಳೇ? ಸಂಬಂಧನ ಹೇಳ್ತೀನಿ ಕೇಳು. ನೀನು ಯಾವುದೇ ಕೆಲಸ ಕೈ ಹಾಕ್ಬೇಕಾದ್ರೂ ಕೃಷ್ಣ ಅಂತ ಹೇಳಿ ಕೈ ಹಾಕ್ತಿದ್ದವನು ಅವತ್ತು ಅಷ್ಟು ಸಾರಿ ಸೋತೆಲ್ಲ. ಒಂದು ಸಾರಿ ಆದ್ರೂ ಕೃಷ್ಣ ಅಂತ ಕೂಗ್ದ? ಕೂಗ್ಲಿಲ್ಲ. ನೀನು ಕೂಗ್ಲಿಲ್ಲ ಅನ್ನೋದಕ್ಕೆ ಆ ಭಗವಂತ ನಿನ್ನ ಕೈಲಿ ಬಿಡ್ಲಿಲ್ಲ. ನಿಜ, ನಾನು ಒಂದು ಸಾರಿನೂ ಕೂಡ ಕೃಷ್ಣ ಅಂತ ಕೂಗ್ಲಿಲ್ಲ ಅವತ್ತು. ಅದೇ ನಿನ್ನ ಹೆಂಡತಿಯಾದ ದ್ರೌಪದಿ ತನ್ನ ಮಾನ ಪ್ರಾಣಗಳನ್ನು ಕಳ್ಕೊಳ್ಳೋ ಸ್ಥಿತಿ ಬಂದಾಗ ಕೃಷ್ಣ ಮಾಧವ ಅಂತ ಕೂಗದ ಕೂಡಲೇ ಬೆಟ್ಟದ ಗಾತ್ರ ಸೀರೆ ಬಂದು ಅವಳು ಮಾನ ಪ್ರಾಣವನ್ನು ಕಾಪಾಡ್ಬಿಡ್ತಲ್ಲ. ಆಗಲಾದ್ರೂ ನೀ ಎಚ್ಚೆತ್ಕೊಂಡು ಕೃಷ್ಣ ಅಂತ ಕೂಗ್ಲಿಲ್ಲ ಅನ್ನೋದಕ್ಕೆ ಕೂಗೋದಕ್ಕೆ ಶನೀಶ್ವರನಿಂದ ಬಾಯಲ್ಲಿ ಬಿಡ್ಲಿಲ್ಲ. ನಿಜ ಪೂಜ್ಯರೇ, ನಾನು ಕೂಗ್ಲಿಲ್ಲ ಅಂದ್ರೆ ನೀವು ಹೇಳಿದಾಗೆ ಹೌದು ಕಣಯ್ಯ, ನಿನ್ನ ಹೆಗಲೇರಿದ್ದಾನೆ ಪರಮಾತ್ಮನಾದ ಶನೀಶ್ವರ. ಪೂಜ್ಯರೇ, ಆ ಭಗವಂತನಿಗೆ ಸಲ್ಲಿಸಬೇಕಾದ ಪೂಜೆಗಳನ್ನು ಕಾಲಕ್ಕೆ ಸಲ್ಲಿಸ್ತಾ ಇದೆ ಕಣಯ್ಯ. ಆ ಭಗವಂತನ ಲೀಲೆ ಎಂತಾದ್ದು ಅಂದ್ರೆ, ನಿನ್ನಂತ ಸತ್ಯವಂತ, ಧರ್ಮವಂತ, ನೀತಿವಂತರನ್ನ ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ನೀವೇನಾದ್ರೂ ಜೀವಿತರಾದರೆ ಸೂರ್ಯ ಚಂದ್ರರಿರುವ ತನಕ ನಿಮ್ಮ ಚರಿತ್ರೆಯನ್ನು ಆಚಂದ್ರಾರ್ಕವಾಗಿ ಬೆಳಗಿಸುವಂತ ಕಾರ್ಯ ಮಾಡ್ತಾನೆ. ಧರ್ಮರಾಯ, ಎಂತ ಕಠಿಣವಾದ ಸಮಯ ಬಂದರು, ಎಂತ ನೋವಿನ ಸಂಗತಿ ಬಂದರು, ಧರ್ಮ ಬಿಡದೆ ಧರ್ಮ ಪರಿಪಾಲನೆ ಮಾಡು. ಆ ಧರ್ಮವೇ ನಿನ್ನನ್ನು ಕಾಪಾಡುತ್ತೆ ಅಂತ ಗುರುಗಳು ಹೇಳ್ತಾರೆ. ಪೂಜ್ಯರೇ, ಈ ಶನೀಶ್ವರನ ಪ್ರೇರಣೆಯನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಅನ್ಯತಾ ಮಾರ್ಗವೇನಾದ್ರೂ? ಯಾಕಪ್ಪ ಇಲ್ಲ, ಸುಲಭವಾದ ಮಾರ್ಗವೇ ಇದೆ. ಸುಲಭವಾದ ಮಾರ್ಗವಿದೆಯಾ? ಏನದು ಪೂಜ್ಯರೇ? ಅವನ ಕಥಾಶ್ರವಣವನ್ನ ಸಂಪೂರ್ಣವಾಗಿ ಕೂತು ಕೇಳಿದರೆ ಸರ್ವ ಕಷ್ಟಗಳು, ಸರ್ವ ಪಾಪಗಳೆಲ್ಲವೂ ಕೂಡ ದೂರವಾಗುತ್ತೆ. ಏನು, ಬರೀ ಅವನ ಕತೆ ಕೇಳಿದ್ರೆ ನಮ್ಮ ಕಷ್ಟಗಳೆಲ್ಲ ದೂರವಾಗುತ್ತಾ? ನಿಜ ಕಣೆಯ, ಆ ಪರಮಾತ್ಮನ ಕತೆಗಿರುವಂತ ಶಕ್ತಿ ಅಂತದ್ದು. ಸರಿಯಾಗಿದ್ರೆ ಪೂಜ್ಯರೇ, ನಿಮ್ಮ ಬಾಯಾರ ಭಗವಂತನ ಕಥೆಯನ್ನು ಕೇಳ್ತೇವೆ. ನೀವೇ ದಯಮಾಡಿ ಆ ಭಗವಂತನ ಕಥೆಯನ್ನು ನಮಗೆ ಹೇಳಿ ನಮ್ಮ ಜೀವನವನ್ನು ಪುನೀತರನ್ನಾಗಿ ಮಾಡಬೇಕು ಅಂತ ಪಾಂಡವರಾದಿಯಾಗಿ ಎಲ್ಲರೂ ಕೂಡ ದ್ರೌಪದಿ ಸಮೇತರಾಗಿ ಶುಚಿಭೂತವಾದ ಸ್ನಾನವನ್ನು ಮಾಡಿ ಮಡಿಯಾಗಿ ಹುಟ್ಟು ಬಂದು ಗುರುಗಳಾದಂಥ ದ್ರೌಪದಿ ಮಹರ್ಷಿಗಳ ಸಮ್ಮುಖದಲ್ಲಿ ಕುಳಿತುಕೊತಾರೆ. ಆ ಭಗವಂತನ ಕಥೆ ಕೇಳ್ತೇವೆ ಅಂತ. ಇತ್ತ ದ್ರೌಮ ಮಹರ್ಷಿಗಳಾದವರು ಹಿಂದೆ ಕೃತಯುಗದಲ್ಲಿ ನಡೆದಂತ ಭಕ್ತ ಮಹಂದಾತ ಎಂಬ ಚರಿತ್ರೆಯನ್ನ ದ್ವಾಪರದಲ್ಲಿ ಪಾಂಡವರಿಗೆ ತಿಳಿಸುವಂತಹದ್ದು. ಈ ಕಥೆಯನ್ನು ಕೇಳಿದ ಪಾಂಡವರು ಮುಂದೆ ಯಾವ ರೀತಿಯ ಒಂದು ಪುಣ್ಯವನ್ನು ಕಲ್ಪಿಸ್ಕೋತಾರೆ ಅನ್ನೋದು ಈ ಕಥೆಯ ಕೊನೆ ಭಾಗದಲ್ಲಿ ಗೊತ್ತಾಗುತ್ತೆ ನೋಡಿ. ಯಾಕಂದ್ರೆ ಪಾಂಡವರು ಕಷ್ಟದಲ್ಲಿರ್ಬೇಕಾದ್ರೆ, ಇಲ್ಲಿ ಕಾಡಲ್ಲಿರ್ಬೇಕಾದ್ರೆ 4 ಕಥೆಗಳನ್ನ ಕೇಳೋದು. ಈ ದ್ರೌಮ ಮಹರ್ಷಿಗಳು ಬಂದು ಭಕ್ತ ಮಹಂದಾತ ಚರಿತ್ರೆ ಹೇಳೋದು, ಬೃಹದಶ್ವ ಮುನಿಗಳು ಬಂದು ಯಾವ ಸತ್ಯರತನ ಕಥೆ ಹೇಳೋದು, ವೇದವ್ಯಾಸ ಮುನಿಗಳು ಬಂದು ಪುರೂರವ ಚಕ್ರವರ್ತಿ ಕಥೆ ಹೇಳೋದು, ದಮನ ಮಹರ್ಷಿಗಳು ಬಂದು ನಳದಮಯಂತರ ಚರಿತ್ರೆ ಹೇಳೋದು. ಈ 4 ಕಥೆಗಳ ಒಂದು ಪುಣ್ಯವನ್ನು ಕಲ್ಪಿಸಿದ ಪಾಂಡವರು ಮುಂದೆ ಎಂತ ಅಭಯವನ್ನು ಪಡಿತಾರೆ ಈ ಕಥೆಯ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ. ದ್ರೌಮ ಮಹರ್ಷಿಗಳು ಹೇಳ್ತಾರೆ, ಪಾಂಡವರೇ ಸಿದ್ಧರಾಗಿದ್ದೀರಾ?
ಹೇಳಿ ಪೂಜ್ಯರೇ, ಆ ಮಹಾನುಭಾವನ ಕಥೆಯನ್ನು ಕೇಳ್ತೀವಿ ಹೇಳಿ ಎಂದಾಗ ಕೃತಯುಗದಲ್ಲಿ ನಡೆದಂತ ಭಕ್ತ ಮಹಂದಾದ ಚರಿತ್ರೆಯನ್ನ ದ್ವಾಪರದಲ್ಲಿ ಪಾಂಡವರಿಗೆ ತಿಳಿಸ್ತಾ ಇದ್ದಾರಂತೆ. ಯಾವ ರೀತಿಯಾಗಿ? ಕನ್ನಡ ನಾಡಿನ ವೀರ ಕುಮಾರ ಗಂಡು ಭೂಮಿಯ ಚರಿತೆ ವಿಚಾರ ಸತ್ಯದ ಕಥೆಯ ಪಾಡುವೆ. ಕನ್ನಡ ನಾಡಿನ ವೀರ ಕುಮಾರ ಗಂಡು ಭೂಮಿಯ ಚರಿತೆ ವಿಚಾರ ಸತ್ಯದ ಕಥೆಯ ಪಾಡುವೆ. ನಿರ್ಮಧಾತ್ರಿ ನಗರದಲ್ಲಿ ಮಹಂದಾತ ನಿಮ್ಮ ಚಕ್ರವರ್ತಿಯೋ, ನಿರ್ಮಧಾತ್ರಿ ನಗರದಲ್ಲಿ ಮಹಂದಾತ ನಿಮ್ಮ ಚಕ್ರವರ್ತಿಯೋ, ಅಮರನಾಗಿ ಮೆರೆಯುತ್ತಲಿರಲು ಲೋಕ ಲೋಕಗಳ ತೆಗಿಸುತ್ತಲಿರಲು ಪುಣ್ಯವಂತನು ಇವ ನಮ್ಮ ಶನಿ ಪ್ರೇರಣೆಗೆ ಸಿಲುಕಿದ ನಮ್ಮ ಕನ್ನಡ ನಾಡಿನ ವೀರ ಕುಮಾರ ಗಂಡು ಭೂಮಿಯ ಚರಿತೆ ವಿಚಾರ ಸತ್ಯದ ಕಥೆಯ ಪಾಡುವೆ. ನಾವು ಸತ್ಯದ ಕಥೆಯ ಪಾಡುವೆ, ನಾವು ಸತ್ಯದ ಕಥೆಯ ಪಾಡುವೆ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ ಹಂಗ ಕಡಿಂಗ ಚೋಳ ಮಗದ 56 ದೇಶಗಳ ಮಧ್ಯದಲ್ಲಿ ಭರತ ಖಂಡದಲ್ಲಿ ಸುಭಿಕ್ಷತೆಯನ್ನು ಪಡೆದಿರುವಂತಹ ಅಪ್ರತಿಮವಾಗಿರ್ತಕ್ಕಂಥ ಸಾಮ್ರಾಜ್ಯ ಧಾತ್ರಿನಗರ ಎಂಬ ಸಾಮ್ರಾಜ್ಯ. ಆ ಧಾತ್ರಿನಗರ ಸಾಮ್ರಾಜ್ಯವನ್ನು ಸುಸಾಮರ್ಥವಾಗಿ ಆಳ್ವಿಕೆ ಮಾಡುತ್ತಿರುವ ವೀರಧೀರ ಪರಾಕ್ರಮಿ ಯೌವನಾಶ್ ಮಹಾರಾಜ ಮತ್ತು ಪತಿ ಸತಿದೇವರೇ ಆಗಿರ್ತಕ್ಕಂಥ ಸತ್ಯವತಿ ಎನ್ನುವಂತಹ ದಾಂಪತ್ಯ ಜೀವನ ಹೊಂದಂತ ಸತಿಪತಿಗಳು ಆ ರಾಜ್ಯಾಡಳಿತವನ್ನ ಸುಭಿಕ್ಷತೆಯಿಂದ ನಡೆಸಿಕೊಂಡು ಹೋಗ್ತಾ ಇದ್ದಾರಂತೆ. ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವಾಗಿ ಪ್ರಜೆಗಳಿಂದ ಸಾಮ್ರಾಜ್ಯವನ್ನು ಕಟ್ಟಿ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡ್ತಾ ಜೀವನವನ್ನೇ ಪ್ರಜೆಗಳಿಗಾಗಿ ಮುಡಿಪಾಗಿಟ್ಟು ಈ ಸತಿಪತಿಗಳ ಇರುವರು ಕೂಡ ಭಕ್ತಿಯಿಂದ ನ್ಯಾಯವಾಗಿ ಧರ್ಮಯುತವಾಗಿ ಸಾಮ್ರಾಜ್ಯ ಪರಿಪಾಲನೆ ಮಾಡ್ತಾ ಇದ್ದಾರೆ. ಇವರ ನಾಡಿನಲ್ಲಿ ಎಲ್ಲಿ ನೋಡಿದ್ರಲ್ಲಿ ಗುಡಿ ಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆ ಯಾಗ ಫಲಗಳು ವೈಭೋಗವಾಗಿ ತುಂಬಿ ತೊಳಕಾಡ್ತಾ ಇದ್ರೆ ಪರಮಾತ್ಮನಾದಿ ನೋಡಿ ಈ ದಂಪತಿಗಳಿಗೆ ಭಗವಂತ ಎಲ್ಲಾ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ಮದುವೆಯಾಗಿ ಅನೇಕ ವರ್ಷಗಳಾಗ್ತಾ ಇದೆ, ಮಕ್ಕಳಿಲ್ಲ ಅನ್ನೋ ಚಿಂತೆ ನೋಡಿ. ನಾವು ಬಹುಶಃ ಹಿಂದಿನ ಕಾಲದಲ್ಲಿ ಯಾವುದೇ ಕಥೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥೆನೆ ಬರೋದು. ನಮ್ ಈಗಿನ ಕಾಲದಲ್ಲಿ ಕಥೆನೆ ಬರಲ್ಲ. ಬುಟ್ಟಾಕಿ ಒಂದ್ ಊರ್ಲಿ ಕೂಡಿಸ್ ತುಂಬ್ಕೊಬಿಟ್ರು 3 ಲಾರಿ 4 ಲಾರಿ ಆಯ್ತಾವ ಐಕ್ಲು ಇಲ್ಲಿ ಒಂದು ಟಾಟಾ ಎಸಿ ಆಯ್ತವ ಆಯ್ತಾ ಒಟ್ನಲ್ಲಿ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟವನೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ ಪುತ್ರಿಕಾಮೇಶ್ವರಿ ಯಾಗ ಅಂತ ಮಾಡಿ ಚಿನ್ನದ ನೇಗಲ್ನ ಕಟ್ಟಿ ಹೊಲವನ್ನ ಹುತ್ತಿದ ಫಲದಿಂದ ಮಕ್ಕಳ ಫಲ ಪಡಿತಿದ್ರು. ಈಗ ಮರದ ನೇಗ್ಲಿಲ್ಲ, ಕಟ್ಟೋರು ಕಡಿಮೆ ಆಗ್ಬಿಟ್ರು. ನಮ್ಮ ಹಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತಾಡೋದು, ನಾವ್ ಏನ್ ಮಾಡತ್ತ ದೇವ್ರು ಕೊಟ್ಬಿಟ್ಟು ಉಟ್ಕೊಬಿಟ್ಟು ನಾವ್ ಕೇಳಕ್ ಹೋಗಿದ್ದ ಮಾಡಕ್ ಕೆಲಸದ ಅಟ್ಟಿ ಮುಂದೆ ಕೊಡಕ್ ಹೋಗಿದ್ನ ದೇವ್ರು ಭಗವಂತನ ಸಾಕಾರ. ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೆ. ಯಾಕೆಂದ್ರೆ ಕಳೆದ 3 ವರ್ಷಗಳ ಹಿಂದೆ ಬ್ರಿಟನ್ ಅಲ್ಲಿ ಒಬ್ಬಳು ತಾಯಿ 19 ಮಕ್ಕಳು ಜನ್ಮ ಕೊಟ್ಟಿರೋದು. 19 ಎತ್ತಿರೋಳು ಆಳಸನೋಳು ನೀವೇ ಹಿಂಗ್ ಆಡ್ತಾ ಇದಾರೆ ಅಂತ ಒಂದು ಬದುಕಿಲ್ಲ ಎಲ್ಲ ಚೆನ್ನಾಗವೆ ಕಿಲಿ ಅಂತ 19 ಮಕ್ಕಳು ಜನ್ಮ ಕೊಟ್ಟಿರೋದಲ್ದೆ 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ ಹೆರಿಗೆಗೆ. ಮೊದಲು 3 ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತವ್ರ ಮನೆ ಬಂದಿದ್ದಾನಂತೆ. ಗಂಡನ್ ಬಿಟ್ಬಿಟ್ಟಲ್ಲಪ್ಪ ಡಿಲಿವರಿಗೆ. ಅಲ್ಲಿಗೆ ಅದೊಂದು 3 ಇದೊಂದು 8 ಮಕ್ಕಳು 32 ಮುಂಗಾರು ಮಳೆ ಅನಕಲ್ ಮಾಡ ಹೋದಾಗ ಆಯ್ತಪ್ಪ. ನೋಡಿ, ಮಳೆ ಬೆಳೆ ಕಡಿಮೆ ಆದ್ರೂ ಬಡ್ಡಿಗಣದ ಈ ಬೆಳೆ ಚೆನ್ನಾಗದೆ ಈಗಿನ ಕಾಲದಲ್ಲಿ. ಅಂದ್ರೆ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಆಯ್ತು. ಆದ್ರೆ ಇಂದಿನ ಕಾಲದಲ್ಲಿ ಯಾವುದೇ ಕಥೆ ತಗೊಂಡ್ರು ಮಕ್ಕಳಿಂದ ಅನ್ನೋ ಕಥೆನೆ ಬರ್ತಿತ್ತಲ್ಲ. ಈ ಯೌವನಾಶ್ ಮಹಾರಾಜ ಮತ್ತು ಸತ್ಯವತಿ ಮಕ್ಕಳಿಗೋಸ್ಕರವಾಗಿ ಪರಿತಪಿಸ್ತಾ ಇದ್ರೆ ಇವರ ಒಂದು ಪುಣ್ಯವೋ ಭಗವಂತನ ಸ್ವರೂಪನಾಗಿರ್ತಕ್ಕಂಥ ಆ ಪರಮಾತ್ಮನ ಹುಟ್ಟುವ ಶುಭ ಸೂಚನೆಯು. 4 ಜನ ಶಿವಯೋಗಿಗಳು ಆ ಪುಣ್ಯವಾದ ಧಾತ್ರಿನಗರದ ಕಡೆ ಬರ್ತಾ ಇದ್ದಾರೆ ಶಿವ ಧ್ಯಾನವನ್ನು ಮಾಡಿಕೊಂಡು. ಯಾವ ರೀತಿಯಾಗಿ ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸಿ ಅಗಲಿರುಳು. ಉನ್ನತಿ ಸಾಧಿಸಿ ಅಗಲಿರುಳು, ದೀನನಾಥನ ನೆನೆಯುತ್ತಿರು. ಶಿವ ಶಿವ ಎನ್ನುವುದೇ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ.
ಜಗದೊಳು ತಪವಯ್ಯ ತ್ಯಾಗ ವಿಘನಕದ ಜಪವಯ್ಯ ದಾನವೇ ಜಗದೊಳು ತಪವಯ್ಯ ಧ್ಯಾನ ವಿಘನಕದ ಜಪವಯ್ಯ ಅಪಕಾರವ ನೀ ಮಾಡಿದರೆ ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಶಿವ ಭಕ್ತನಿಗೆ ನರಕ ಇಲ್ಲ ಜನುಮ ಜನುಮಗಳ ಪಾಪವೇ ಇಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ನಿನಗೆ ಬೇರಿಲ್ಲ. ಶಿವ ಧ್ಯಾನವನ್ನು ಮಾಡಿಕೊಂಡು 4 ಜನ ಶಿವಯೋಗಿಗಳು ಆ ಪುಣ್ಯವಾದಂತ ಧಾತ್ರಿ ನಗರದ ಕಡೆ ಬಂದಾಗ ಮಹಾರಾಜನ ಆಸ್ಥಾನದ ಒಳಗಡೆ ಬರ್ತಾ ಇದ್ರೆ ಬಂದಂತ ಮಹಾಪ್ರಭುಗಳಾದಂತವರು ಮಹಾರಾಣಿ ಈನವರು ಕೂಡ ಶಿವಯೋಗಿಗಳ ಪಾದ ಪೂಜೆಯನ್ನು ಮಾಡಿ ಒಳ ಕರ್ಕೊಂಡೋಗಿ ತಮ್ಮ ದುಃಖವನ್ನು ಹೇಳ್ಕೊತಾರೆ. ಪೂಜ್ಯರೇ ಬನ್ನಿ, ಊರಿನಲ್ಲಿ ಜನ ಗಂಡ ಹೆಂಡತಿರಂದ್ರೆ ಹೀಗಿರ್ಬೇಕಣೆಯ ಅಂತ ಕೊಂಡಾಡ್ತಾರೆ. ಅದೇ ಜನ ಮತ್ತೊಂದು ಕಡೆ ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನು ಹಾಡ್ಕೋತಾರೆ. ಈ ದುಃಖವನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದ್ರೂ ಪರಮಾತ್ಮ ಮಕ್ಕಳ ಪದವನ್ನು ಕರುಣಿಸಲಿ, ಆಶೀರ್ವಾದ ಮಾಡಿ. ನೋಡಿ, ಮಕ್ಕಳಿಲ್ಲದ ದುಃಖ ನಮಗೇನು ಕಾಲದ ಕೆಲ ಮಹಾತಾಯಿಂದರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದದೊಳ ಸುಮ್ ಚುಚ್ಚು ಚುಚ್ಚು ಮಾಡ್ತಾ ಇರೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಕೆಲ ಕಡೆ ನೋಡಿರ್ಬೇಕು, ಇನ್ನೇನು ಮದುವೆಯಾಗ 14 ವರ್ಷ ಅಂತ ಏನು ಇರುವಂತ ಅವಳಿಗೆ ಮೈ ಬೆಳಕತ್ತೋ ಮೈ ಬೆಳಕತ್ತ ಡಾಕ್ಟರ್ಗಿಂತ ಚೆಗಳು ಸರ್ಟಿಫಿಕೇಟ್ ಮಾಡ್ಕೊಟ್ಬಿಡ್ಲಾರಪ್ಪ ಇವಳು ನೋಡಕ್ ಹೋಗಿದ್ಲ ಅಂತ. ಇನ್ನು ಕೆಲ ಕಡೆ ಮಕ್ಕಳ ಬರ್ತೀರಿ ಇವ್ರೆ ಮಾತಾಡ್ಕೊಳ್ಳೋದು. ಅದಕ್ಕಮ್ಮ ನಮ್ಮಲ್ಲಿ ಒಂದು ಅಮ್ಮ ಅದ ನೋಡಿಲ್ಲ ನನಗದೆ ನೋಡಿ ಮದುವೆಯಾಗ ವರ್ಷದಲ್ಲಿ ತಗೊಂಬಂದಿರ್ತಾ ಗೊಡ್ಡಿ ಅಮ್ಮ ಮದುವೆಯಾಗ ಹೊಸ್ತಿದ್ ನೋಡ್ತೀನಿ ಕರನಾರ ಹಾಕಿದ್ದ ಅದೇ ಯಾತಿಕಾದ ಸಂತ ಕೊಡೋದು ಕೊಯ್ಯೋರು ಮಾಡ್ಬೇಕದ. ನಿನ್ ಎಮ್ಮೆರ ವಾಸಿ ನಮ್ಮ ಮಿತ್ಲದ ಉಣ್ಸಮರದ ನೋಡಿದ್ಯಾ? ಅದೇ ಪಾಟ್ಗ 15 ವರ್ಷ ಆಯ್ತು. ಒಂದ್ ಪಿಚ್ಚಿ ಒಂದ್ ಗೋಟು ಅದೇ ಯಾತಿಕೆ ಅದ ಕುಯ್ಸಿ ಇಟ್ಕ ಹುಡುಗಾಕಿ ಬಸವ ಮಾಡ್ಬೇಕು. ನೋಡಲಿ ಅಮ್ಮಗೂ ಉಣ್ಸಮರು ಕೇಳ್ತದೆ, ಮಕ್ಕಳಿದ ಬರ್ತಾರೋದು ಚುಚ್ಚಿ ಚುಚ್ಚಿ ಮಾತಾಡೋದು ಎಷ್ಟು ಇರ್ಲಿಲ್ಲ. ಸದ್ಯಕ್ಕೆ ಇರ್ಲಿಲ್ಲ ಅಂತವ್ರು ಯಾರು ಇಲ್ಲಿ ಬಂದಿಲ್ವಲ್ಲ, ಎಲ್ಲ ಒಳ್ಳೆಯವರೇ. ಮಧ್ಯೆ ಇದ್ರೆ ಅವ್ರೇ ಅವರು ಅಂತ ತಿಳ್ಕೊಳ್ಬೇಕಾರೆ. ಹೌದು, ಎದ್ರಾದು ಅಂದ್ರೆ ಮಕ್ಕಳಿಲ್ಲದ ದುಃಖವನ್ನ ಆ ಪೂಜ್ಯರ ಹತ್ರ ಹೇಳ್ಕೊಂಡಾಗ ಮಕ್ಕಳಿಲ್ಲದ ದುಃಖದಿಂದ ನೊಂದಿದ್ದಂತ ದಂಪತಿಗಳಿಗೆ ಹೇಳ್ತಾರಂತೆ, ಅಮ್ಮ ನಂಬಿಕೆರೆದರೆ ಹೋಯನೇ ಶಿವನು, ನಂಬಿದವರಿಗಿಂಬಾಗಿ ಪೂರ್ಣ ನಮ್ಮ ಗುರುಶಂಭುಲಿಂಗನು, ನಮ್ಮದವನ ಪರಮಾತ್ಮ ಯಾವತ್ತೂ ಕೈ ಬಿಡಲ ಕಣಬ. ನಿಮ್ಮ ಹಚರವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದನ ಅವತಾರಿ ಎತ್ತಿ ಬರುತ್ತಾನೆ. ಇದು 100% ಸತ್ಯ ತಾಯಿ. ಆದರೆ ನಾವ್ ಹೇಳುವಂತ ವ್ರತವನ್ನು ನೀವು ನಿಷ್ಠಾವಹಿಸಿ ನಡೆಸಿದ್ರೆ ಖಂಡಿತವಾಗ್ಲೂ ನಿಮಗೆ ಮಕ್ಕಳ ಫಲವಾಗುತ್ತೆ ಅಂದ್ರು. ಆಗಲಿ ನಾರದರೆ, ಆಗಲಿ ಪೂಜ್ಯರೇ, ಅದೇನು ಅಂತ ಹೇಳಿ ಖಂಡಿತವಾಗ್ಲೂ ನಡೆಸ್ತೇವೆ ಎಂದಾಗ ಇವತ್ತಿನ ಪರಿಯಾಗಿ 21 ದಿವಸಗಳ ಕಾಲ ನೀವು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿದರೆ ಯಾಗದ ಫಲವಾಗಿ ನಿಮಗೆ ಖಂಡಿತವಾಗ್ಲೂ ಮಕ್ಕಳ ಫಲವಾಗುತ್ತೆ ಅಂದ್ರು. ಆಗಲಿ ಪೂಜ್ಯರೇ, ನೀವೇ ಇದ್ದು ಆ ಕಾರ್ಯವನ್ನು ನಡೆಸ್ಕೊಡ್ಬೇಕು ಅಂದಾಗ 4 ಜನ ಶಿವಯೋಗಿಗಳ ಹಲ್ಲೆ ಉಳ್ಕೊಂಡ್ರಲ್ಲ, ಪ್ರತಿನಿತ್ಯ ಒಂದೊಂದು ದಿನ ಒಂದೊಂದು ವ್ರತವನ್ನ ಮಕ್ಕಳಿಗೋಸ್ಕರವಾಗಿ ಗಂಡ ಹೆಂಡತಿಯರಿಬ್ರು ಕೂಡ ಬಹಳ ಭಕ್ತಿಯಿಂದ ಮಾಡ್ತಾ ಇದ್ದಾರಂತ ನೋಡಿ. ಒಂದು ದಿನ ಕುಂಕುಮದ ವ್ರತ, ಒಂದು ದಿನ ಅರಿಶಿನದ ವ್ರತ, ಮತ್ತೊಂದು ದಿನ ತುಳಸಿ ವ್ರತ, ಹಾಗೆ ಮತ್ತೊಂದು ದಿನ ಒಂದೊಂದು ವ್ರತವನ್ನ ಮಾಡ್ತಾ 20 ದಿವಸಗಳ ವ್ರತವನ್ನ ಮುಗಿಸಿದ್ದಾರೆ ಗಂಡ ಹೆಂಡತಿಯರು. ಆ ಗಂಡ ಹೆಂಡತಿ ಇಬ್ರು 20 ದಿವಸಗಳ ವ್ರತವನ್ನು ಮುಗಿಸಿ ಕೊನೆಯ ದಿವಸದ ವ್ರತಕ್ಕೆ ಬಂದ್ರಂತೆ ನೋಡಿ. ಅದೇ ಮೌನ ವ್ರತ. ಆ ಮೌನ ವ್ರತದಲ್ಲಿ ಎಲ್ಲರೂ ಕೂಡ ತಲೆ ತಗ್ಗಿಸಿ ಕಣ್ಣು ಮುಚ್ಚಿ ಧ್ಯಾನಮಗ್ನರಾಗಿ ಕುಳಿತಿರಬೇಕಾದ್ರೆ ವಿಚಿತ್ರ ಏನಾಗುತ್ತೆ, ಒಂದು ದಿನ ಕಳೆದು ಬಿಟ್ಟಿದ್ದೀರ ವ್ರತ ಮುಗಿದೋಗ್ತಿತ್ತು. ರಾತ್ರಿ ಸರಿಯಾಗಿ ಯವನಾಶ್ ಮಹಾರಾಜನಿಗೆ ಹೆಗ್ಗನ ಕಣ್ಣೆರ್ಚಿನ ಆಗೋಯ್ತು. ತಡೆಯಲಾರದ ದಾಹ ಹುಟ್ಟುಬಿಡ್ತು ಅವನಿಗೆ. ಅಯ್ಯೋ, ದಾಹ ತುಂಬಾ ಆಗ್ತಾ ಇದೆಯಲ್ಲಪ್ಪ, ನೀರು ಕುಡಿದ ಬಂದ್ರೆ ಈಗ ನನ್ನ ಪ್ರಾಣದ ಹೊರಟು ಹೋಗುತ್ತಲ್ಲ, ನಾನು ಏನ್ ಮಾಡ್ಲಿ ಅಂತ ಆ ಕಡೆ ಈ ಕಡೆ ನೋಡಿದ್ನಲ್ಲ, ಯಾರು ನೋಡ್ತಾ ಇಲ್ಲ, ಎಲ್ಲ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಮೌನ ವ್ರತ ಬೇರೆ, ಯಾರನ್ನು ಮಾತಾಡ್ಸೋಗಿಲ್ಲ. ಆ ಕಡೆ ಈ ಕಡೆ ನೋಡಿದವನು ಏನ್ ಮಾಡ್ಲಿ ಅಂತ ಎದುರುಗಡೆ ನೋಡಿದ್ನಲ್ಲ, ಗಿಂಡಿ ಒಳಗಡೆ ತೀರ್ಥ ತುಂಬಿಟ್ಟಿತ್ತಂತೆ ನೋಡಿ. ಮುಂದೆ ಯವನಾಶ್ ಮಹಾರಾಜ ನೋಡ್ದ, ನಾನು ಹೊಡೆದ್ರೆ ತಾನೆ ಮಕ್ಕಳು ಎಲ್ಲ, ನಾನೇ ಹೊಡಿಲಿಲ್ಲ ಅಂದ್ರೆ ಮಕ್ಕಳಿದ್ದು ಏನು ಪ್ರಯೋಜನ, ಮೊದಲು ನನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ಎದುರುಗಡೆ ಇದ್ದಂತ ಗಿಂಡಿಲಿಟ್ಟಿದ್ದ ಪವಿತ್ರವಾದ ತೀರ್ಥವನ್ನ ಎತ್ತಿ ಕಟ ಕಟ ಕಟನೆ ಕೊಡದು ಬಿಟ್ಟ. ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಿದ್ದ ಋಷಿಗಳ ಹಾಗೆ ಎಲ್ಲರೂ ಕಣ್ಣು ಬಿಟ್ರಲ್ಲ, ಎಲ್ಲರೂ ಆಶ್ಚರ್ಯಭರಿತರಾಗಿ ನಡೀತಾ ನೋಡ್ತಾ ಇದ್ದಾರೆ. ಅಯ್ಯಯ್ಯೋ, ಜಗದೊಳಗೆ ನಡೆಯಬಾರದು ನಡೆಯುತ್ತಲ್ಲಪ್ಪ, ನಡೆಯಬಾರದು ನಡೆದೋಗುತ್ತಲ್ಲ, ಎಲ್ಲ ವಿಚಿತ್ರವಾಗ್ತಾ ಇದೆ, ನಡೆಯಬಾರದು ನಡೆಯುತ್ತೆ. ಯವನಾಶ ಮಹಾರಾಜ ನೋಡ್ದ, ಯಾಕೆ ಪೂಜ್ಯರೇನಾಯ್ತು?
ಗಿಂಡಿಲಿದ್ದ ನೀರು ಕುಡಿದ್ಬಿಟ್ಟೆ, ದಾಹ ತಡಿಲಾರದೆ, ಅದಕ್ಕೆ ನಡಿಬಾರದು ನಡೆಯುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಏನ್ ಮಾತಾಡ್ತಾ ಇದ್ದೀರಾ ಮಹಾರಾಜ ಎಂತ ತಪ್ಪು ಮಾಡ್ಬಿಟ್ಟೆ ನೀನು. ಇವತ್ತು ರಥ ಮುಗಿಸಿ ಆ ಪವಿತ್ರವಾದ ಗಿಂಡಿಲಿದ್ದ ನೀರನ್ನ ನಿನ್ನ ಹೆಂಡತಿಯಾದಂತ ಸತ್ಯವತಿ ಕುಡಿದು ಅವಳ ಹೊಟ್ಟೆಯಲ್ಲಿ ಮಗು ಜನನವಾಗಬೇಕಾಗಿತ್ತು. ಈಗ ನೀನು ಕುಡಿದ್ಬಿಟ್ಟಿಲ್ಲಪ್ಪ ಅಂದ್ರೆ ಪೂಜ್ಯರು ನೀವು ಹೇಳ್ತಿರೋದು ಹೌದು, ನಿನ್ನ ಹೊಟ್ಟೆಯಲ್ಲಿ ಮಗು ಜನನವಾಗತ್ತೆ. ನೋಡಿ, ಗಂಡಸನ ಹೊಟ್ಟೆಯಲ್ಲಿ ಮಗು ಜನನವಾಗುತ್ತಾ? ಎಂತ ವಿಚಿತ್ರ. ನಿನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟಿ ಮಗು ಜನನವಾಗುತ್ತೆ ಕಣೆಯ, ಇದು 100% ಸತ್ಯ. ಈ ವ್ರತಕ್ಕಿರುವ ಶಕ್ತಿ ಅಂತದ್ದು. ಪೂಜ್ಯರೇ ಏನ್ ಹೇಳ್ತಾ ಇದ್ದೀರಾ? ನನ್ನ ಹೊಟ್ಟೆಯಲ್ಲಿ ಮಗು ಹುಟ್ಟೋದು ಅಂದ್ರೆ ಏನ್ ಅರ್ಥ? ಅದಕ್ಕೆ ನಾನಪ್ಪ ಹೇಳಿದ್ದು ನಡೆಯಬಾರದು ನಡೆಯುತ್ತೆ ಅಂತ. ಯಾರು ತಪ್ಪಿಸೋಕಾಗಲ್ಲ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಋಷಿಭಂಗವರೆಲ್ಲ ವ್ರತವನ್ನು ಮುಗಿಸಿ ಅವರು ಮುಂದುವರಿತಾ ಇದ್ರೆ ದಿನಗಳ ಕಳಿತ ಯಮನಾಶ್ ಮಹಾರಾಜ ಗರ್ಭ ಧರಿಸ್ಬಿಟ್ಟ. ಎಂತ ವಿಚಿತ್ರ ನೋಡಿ, ಗಂಡಸು ಹೊಟ್ಟೆಯಲ್ಲಿ ಮಗು ಹುಟ್ಟುದು ಅಂದ್ರೆ ಏನರ್ಥ? ಅದಕ್ಕೆ ನಡೆಯಬಾರದು ನಡೆಯುತ್ತೆ ಅಂತ ಹೇಳಿದ್ದವರು. ದಿನಗಳ ಕಳಿತಿರ್ಬೇಕಾದ್ರೂ 3-4 ತಿಂಗಳು ತುಂಬ್ತಾ ಇದೆ. ಯಾವ ರೀತಿ ಹೆಣ್ಣು ಹೊಟ್ಟೆಯಲ್ಲಿ ಗರ್ಭ ಧರಿಸುತ್ತೋ ಅದೇ ರೀತಿ ಮುಂದುವರಿತಾ ಇದೆ ನೋಡಿ ಮಹಾರಾಜನದಲ್ಲಿ. ಎಲ್ಲರಿಗೂ ಆಶ್ಚರ್ಯ, ಇದೇನಪ್ಪ ಇದು ಕತೆ? ಗಂಡಸು ಹೊಟ್ಟೆಯಲ್ಲಿ ಮಗು ಹುಟ್ಟೋದು ಅಂದ್ರೆ ಏನರ್ಥ? ಗರ್ಭ ಧರಿಸಿದಾನೆ ಅಂದ್ರೆ ಏನರ್ಥ? ಜಗತ್ತಿಗೆ ಅದು ಏನಾಗುತ್ತೋ ಮುಂದೆ ಪರಿಣಾಮ ಅಂತ ಎಲ್ಲರೂ ಆಶ್ಚರ್ಯಭರಿತರಾಗಿರ್ಬೇಕಾದ್ರೆ 9 ತಿಂಗಳು ತುಂಬ್ತಾ ಇದೆ. ಹೆಣ್ಮಕ್ಳಾದ್ರೆ ಬಯಕೆಗಳು ಆಸೆಗಳು ಅಂತ ಇರ್ತಾವೆ. ಯಾಕೆಂದ್ರೆ ಗರ್ಭಿಣಿಯರ ಬಯಕೆ ಅಂತ ಬರುತ್ತೆ ನೋಡಿ. ನಮ್ಮ ಹಳ್ಳಿ ಕಡೆ ನೋಡಿರ್ಬೇಕು, ಏನು ಬಯಕೆ ಅನ್ನೋದನ್ನ ಬಹಳ ಭಕ್ತಿಯಿಂದ ಬಹಳ ಚೆನ್ನಾಗಿ ನಡೆಸ್ಕೊತಾರೆ ಹೆಣ್ಮಕ್ಳು. ಕರ್ಕೊಂಬಂದ್ರೆ ತಾಯಿನೇ ಸುಮ್ಮನಿರಲ್ಲ, ಕುಸು 10 ರೂಪಾಯಿ ಬಡ್ಡಿ ಆಗ್ಬಿಡು, 100 ರೂಪಾಯಿಗೆ ಬಡ್ಡಿ ಆಗ್ಬಿಡು, ಗಂಟೆ ಮಂಡ ತೀರಿಸ್ತವ, ನಿನಗೆ ಅದೇನು ಬೇಕು ಮಾಡಿಸ್ಕೊಂಡು ನೀನು ತಿಂದ ಕುದುರೆ ಕಂಡು ಹೋಗ್ಬೇಕು. ನೀನು ಕೊಂಬ್ರಿ ಉಂಡೆ ತಿಂದಯ್ಯ? ಕಳ್ಳ ಉಂಡ, ಸಿಕ್ಕಿನ ಉಂಡ, ತಂಬಿಟ್ಟು ಬೇಡಕವ. ಮತ್ತದೇನ್ ಬೇಕವ ನಿನಗೆ? ಅದೇ ಬೇಕವ. ಅದೇ ಬೇಕು ನನಗೆ ಏನು ಬೇಕು ಅದೇನು ಬಾಯ್ಬಿಟ್ಟು ಕೇಳಬಾರ್ದಾ? ಅದೇ ಅಟ್ಲ ಮೇಲೆ ಕರ್ಗ ಹಳ ಉಣ್ಸೋಣ ಬೇಕವ. ಉಣ್ಸಣ್ಣ ಒಂದ್ ಅರ್ಧ ಕೊಂಟದ, ಇನ್ನೂ 1.5 ಕೆಜಿ ಬೇಕಾಯ್ತು. ಏನೊಂದು ಕೂಸು ಗಂಟ 3 ಗುಂಟು 4 ಗುಂಟು ತಿನ್ ಖಾಲಿ ಮಾಡಕ್ ಬಿಡ್ತಾರ. ಅದಕ್ಕೆ ಕೆಲವು ವೆಹಿಕಲ್ ಉಣ್ಸಕ್ ಗಂಟೆಗೆ ಬಿಟ್ಟಿರ್ತಾವ ನೋಡಿರ್ಬೇಕು. ಇದೇನ ತಿನ್ನ ಪದಾರ್ಥ ತಿನ್ಲಿ ಬಿಡಿ, ಇನ್ ಕೆಲವರು ತಿಂದೇ ಪದಾರ್ಥ ತಿಂತಾರೆ. ಈ ಕೆರೆಗೆರೆ ಬಾವಿಗೆ ಕಟ್ಟೆ ಕಟ್ಟೋಗ್ಬಿಟ್ರೆ ಚೆನ್ನಾಗಿ ನೀರಾಡ್ಬಿಟ್ಟು ನಿಂತಿರುತ್ತಲ್ಲ, ಆ ಮಣ್ಣೆ ಎತ್ತಿ ಸೆರೆ ತುಂಬಿಕೊಳ್ಳೋದು. ಅಲ್ಲಿ ಸೈಕಲ್ನು ತೊಳೆದಿರ್ತಾರೆ, ಬಸ್ಗಳನ್ನೂ ತೊಳೆದಿರ್ತಾರೆ, ಎಮ್ಗಳನ್ನೂ ತೊಳೆದಿರ್ತಾರೆ, ಪಾತ್ರನೂ ತೊಳೆದಿರ್ತಾರೆ. ಎಲ್ಲನೂ ತೊಳೆದ್ಬಿಟ್ಟು ಟೇಸ್ಟ್ ಬಂದ್ಬಿಟ್ಟಿರುತ್ತೆ, ಈಸ್ಟ್ ಬಂದ್ಬಿಟ್ಟಿರುತ್ತೆ. ಎತ್ತಿ ಸೆರೆ ತುಂಬ್ಕೊಂಡು ಡೈಲಾಗ್ ಹೊಡಿತಾರೆ, ಮಣ್ಣೋದ್ರೆ ಮಣ್ಣೆಲ್ಲ ಕತ್ಕಮ್ಮ, ಕಳ್ಳ ಬಿತ್ತ ತಿನ್ನಕದಕ್ಕ ತಾಯಿ, ಕಳ್ಳ ಬಿತ್ತಿ ಅದು ಮಣ್ಣೆ, ಅದು ಕಳ್ಳ ಬಿತ್ತಿ ಅಂತ ತಿನ್ಕೊಂಡು ಕೈ ಕಳ್ಸಣ್ಣ ಒಟ್ಟೊಟ್ಟು ಮಣ್ಣ ಕೈಲಾಸ ನೋಡ್ರ ಆಗೋಯ್ತು ಅವ್ರ ಕಥ. ಸಿಟಿಲಿರೋ ಹೆಂಗಸರು ಹಳ್ಳಿಲಿರೋ ಮರು ತನ್ಸ್ಕ ತಿನ್ನೋದು. ನಮ್ಮೂರು ಮಣ್ಣಕ್ಕವ ಕೊಂಬ್ರಿ ಉಂಡ ಅಲ್ವನಾ? ನೋಡಿ, ಇದು ಬಸರಿಯ ಬಯಕೆ. ಇಲ್ಲಿ ಗಂಡಸಾದ ಯೌವನಾಶ್ ಮಹಾರಾಜನಿಗೆ ಯಾವ ಬಯಕೆ ಬರುತ್ತೆ? ಗಂಡಸಾದವನು ಗರ್ಭ ಧರಿಸಿದಾನಲ್ಲ, 9 ತಿಂಗಳು ತುಂಬತಲ್ಲ, ಯೌವನಾಶ್ ಮಹಾರಾಜ ನೋಡ್ತಾನೆ, ಭಗವಂತ ಏನಪ್ಪಾ ಇದು ಲೀಲೆ, ಹರಿಯದೆ ತಪ್ಪು ಮಾಡೋದಕ್ಕಿಂತ ಘೋರ ಶಿಕ್ಷೆಯನ್ನು ನನಗೆ ಕೊಡ್ತಾ ಇದೆಯೇನಪ್ಪ. ಇಲ್ಲ, ನನ್ನಿಂದ ದೊಡ್ಡ ಅಪರಾಧವಾಗಿದೆ, ದಯಮಾಡಿ ಮನ್ನಿಸಿ ನನಗೆ ಭಕ್ತಿಯಿಂದ ಅಭಯವನ್ನು ನೀಡು ತಂದೆ. ನನ್ನ ಹೊಟ್ಟೆಲಿ ಮಗು ಹುಟ್ಟೋದು ಅಂದ್ರೇನು, ಆ ಮಗುನ ಸಂತೈಸೋದು ಅಂದ್ರೇನು, ಎಲ್ಲದಕ್ಕೂ ನೀನೇ ಆಧಾರ, ನೀನೇ ಕಾಪಾಡಬೇಕು, ನೀನೇ ರಕ್ಷಿಸಬೇಕು ಅಂತ ದುಃಖದಿಂದ ನೋವಿನಿಂದ ಮಲಗ್ತಾ ಇದ್ದಾನೆ ಯೌವನಾಶ್ ಮಹಾರಾಜ. ಬೆಳಗಾಗೋಷ್ಲಿ ಎಂತ ವಾರ್ತೆ ನೋಡಿ ಅವನಿಗೆ ಯಾವ ರೀತಿಯಾಗಿ ಪೂಜೆ ಮಾಡಿ. ಸಹಿಸೆನು ನಾ ಜೀವನದ ವ್ಯತ್ಯಯ ದೇವಾ, ಶನಿದೇವಾ, ಹರಯರಳಿಸಿ ಜರಯಾವಧಿಸಿ ಮರಣವ ಒಂದುವ ಪರಮಾತ್ಮ. ನಾ ಅರಯರಳಿಸಿ ಜರಯಾವಧಿಸಿ ಮರಣವ ಒಂದುವ ಸಹಿಸೆನು ನಾ ಜೀವನದ ವ್ಯತ್ಯಯ.
ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ಜೀವ ಸಹಿಸೆನು ನಾ ಜೀವನದ ವ್ಯಥೆಯ ಮಾನವ ಜೀವನ ಬವಡೆಯ ರೋಗವನರಿತು ಪರಿಹರಿಸೋ ಮಾನವ ಜೀವನದ ಬವಡೆಯ ರೋಗವನರಿತು ಪರಿಹರಿಸೋ ಜ್ಞಾನ ವಿಧಾನ ಜ್ಞಾನ ಭರಣ ರಘುನ ಭರಣ ಭವಭಯ ಹರಣ ಜ್ಞಾನ ವಿಧಾನ ಜ್ಞಾನ ಭರಣ ರಘುನ ಭರಣ ಭವಭಯ ಹರಣ ಸಹಿಸೆನು ನಾ ಜೀವನದ ವ್ಯಥೆಯ ಜೀವನದ ವ್ಯಥೆಯ ಜೀವನದ ವ್ಯಥೆಯ ಜೀವನದ ವ್ಯಥೆಯ ನೋವಿನ ಅಲೆಯಲ್ಲಿ ಯೌವನಾಶ